ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಕ್ ಡಿ, AWST ರೇಟಿಂಗ್, ಉಪವಿಭಾಗ 1, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ, ಬೆಳಗಾವಿ. ತಮಗೆಲ್ಲ ಗೊತ್ತಿರುವ ಹಾಗೆ ಇದೇ ತಿಂಗಳ 23ನೇ ತಾರೀಕು ಅಂದರೆ 23/7/2021ರಂದು ಎಲ್ಲ ಕಾರ್ಯ ಮತ್ತು ಪಾಲನೆ ಉಪವಿಭಾಗಗಳಲ್ಲಿ ಶಾಖಾಧಿಕಾರಿಗಳಿಗೆ, ಮಾಪಕ ಓದುಗರಿಗೆ, ಮೈಕ್ರೋ ಫೀಡರ್ ಫ್ರಾಂಚೈಸಿ MFF, ಇನ್ಪುಟ್ ಆಧಾರಿತ ಫ್ರಾಂಚೈಸಿ IBF ಮತ್ತು ಕಂದಾಯ ಸಿಬ್ಬಂದಿಗಳಿಗೆ ಆಪ್ಟಿಕಲ್ ಕೇಬಲ್ ಮೂಲಕ ಮಾಪಕ ಓದುವಿಕೆ, ಮಾಪಕ ಫೋಟೋ ಓದುವಿಕೆ ಮತ್ತು ಬಿಲ್ಲಿಂಗ್ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಾಗಾರವನ್ನು ಯಾಕೆ ಹಮ್ಮಿಕೊಳ್ಳಲಾಗಿದೆ ಅನ್ನೋಣ ಸ್ವಲ್ಪ ತಿಳ್ಕೊಳ್ಳೋಣ. ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕಂಪನಿ ಅಂದರೆ ಹೆಸ್ಕಾಂ ಒಂದು ವಿದ್ಯುತ್ ಸರಬರಾಜು ಕಂಪನಿ ಆಗಿದ್ದು, ನಾವು ಕೂಡ ಬೇರೆ ಕಂಪ್ನಿಗಳಿಂದ ಅಂದರೆ KPCL ಇರ್ಬೋದು, IPP ಇಂಡಿಪೆಂಡೆಂಟ್ ಪವರ್ ಪ್ರೊಡ್ಯೂಸರ್ಸ್ ಮತ್ತು ಕೋಜನ್ ಯೂನಿಟ್ಗಳು ಇರ್ಬೋದು, ಹಾಗೂ ಕೇಂದ್ರ ವಿದ್ಯುತ್ ಗ್ರಿಡ್ಡಿಂದ ಇರ್ಬೋದು, ಎನರ್ಜಿನ ಪಡ್ಕೊಂಡು ಅದನ್ನು ಸೇಲ್ ಮಾಡಿ, ಆ ಸೇಲ್ ಮಾಡಿದಂಥ ವಿದ್ಯುತ್ತಿಗೆ ಬಿಲ್ಲಿಂಗ್ ಮಾಡಿ, ನಾವು ಬಿಲ್ಲಿಂಗ್ ಮಾಡಿ ಬಂದಂಥ ಕಲೆಕ್ಷನ್ ಏನು ಬಿಲ್ ಕೊಟ್ಟಿರ್ತೀವಿ ಅದನ್ನು ಕಲೆಕ್ಷನ್ ಮಾಡಿ ನಮ್ಮ ಕಂಪ್ನಿನ ನಡೆಸ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ ಹೆಸ್ಕಾಂ ವ್ಯಾಪ್ತಿಯಲ್ಲಿ 7 ಜಿಲ್ಲೆಗಳು ಬರುತ್ತೆ. ಆ ಜಿಲ್ಲೆಗಳಲ್ಲಿ ಎಲ್ಲ ರೀತಿಯ ಗ್ರಾಹಕರು ಅಂದರೆ ಡೊಮೆಸ್ಟಿಕ್, ಗೃಹೋಪಯೋಗಿ ಇರ್ಬೋದು, ಕಮರ್ಷಿಯಲ್ ಇರ್ಬೋದು, ಇಂಡಸ್ಟ್ರಿಯಲ್ ಇರ್ಬೋದು, ಮೇನ್ ಆಗಿ ನಮ್ಮ ರೈತ ಬಾಂಧವರು ಅಗ್ರಿಕಲ್ಚರ್ ವ್ಯವಸಾಯಕ್ಕೆ ನಾವು ಸಪ್ಲೈನ ಕೊಡ್ತಾ ಇದ್ದೀವಿ. ನಮ್ಮ ಕಂಪನಿಯ ಮೂಲ ಉದ್ದೇಶ, ನಾವೇನು ಎನರ್ಜಿ ಪರ್ಚೇಸ್ ಮಾಡ್ತೀವಿ ಮತ್ತು ವಿದ್ಯುತ್ ಏನು ಸರಬರಾಜು ಅಂದರೆ ಏನು ಸೇಲ್ ಮಾಡ್ತೀವಿ, ಆ ಸೇಲ್ ಮಾಡಿದ ಎನರ್ಜಿ ಅಂದರೆ ಗ್ರಾಹಕರಿಗೆ ನಾವೇನು ತಲುಪಿಸಿರ್ತೀವಿ ಇಷ್ಟಿಷ್ಟು ಯೂನಿಟ್ ಅಂತ ಪ್ರತಿ ತಿಂಗಳು ಎಷ್ಟು ಯೂನಿಟ್ ನಾವು ಗ್ರಾಹಕರು ಉಪಯೋಗಿಸಿದ್ದಾರೆ ಅದು ಅಷ್ಟು ಯೂನಿಟ್ ಬಿಲ್ ಆಗಿದೆಯೋ ಇಲ್ಲೋ. ಯಾಕಂದರೆ ಬಿಲ್ ಆಯಿತು ಅಂತಂದರೆ ನಮ್ಮ ರೆವೆನ್ಯೂ ಜನ್ರೇಟ್ ಆಗುತ್ತೆ. ಅಂದರೆ ಯಾವ ರೀತಿ ನಾವು ಬಿಲ್ಲಿಂಗ್ ಮಾಡ್ತೀವಿ, ನಮ್ಮ ಬಿಲ್ಲಿಂಗ್ ಆದಮೇಲೆ ಕಲೆಕ್ಷನ್ ಮಾಡ್ತೀವಿ. ಅಂದರೆ ಇಲ್ಲಿ ಪರ್ಚೇಸ್ ಮಾಡಿದ್ದೀವಿ, ಸರಬರಾಜು ಮಾಡಿದ್ದೀವಿ ಅಂದರೆ ಸೇಲ್ ಆಗಿದೆ, ಅದು ಗ್ರಾಹಕರು ಯೂಸ್ ಮಾಡಿದ್ದಾರೆ, ಆ ಯೂಸ್ ಮಾಡಿರೋ 100% ಎನರ್ಜಿ ನಮಗೆ ಬಿಲ್ ಆಗಬೇಕು. ಅದು ನಮ್ಮ ಮೂಲ ಉದ್ದೇಶ. ಯಾಕಂದರೆ ಯಾವುದೇ ಒಂದು ಕೈಗಾರಿಕೆನ ನೀವು ತಗೊಂಡ್ರೆ ಒಂದು ಮ್ಯಾನೇಜ್ಮೆಂಟ್ ಇರುತ್ತೆ. ಆ ಮ್ಯಾನೇಜ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿ ಒಂದೇನೋ ಪ್ರಾಡಕ್ಟ್ ರೆಡಿ ಮಾಡಿರ್ತಾರೆ. ಆ ಕಂಪ್ನಿಯಲ್ಲಿ ಕೆಲಸಗಾರ ಇರ್ತಾರೆ, ಅವರು ತಯಾರು ಮಾಡಿರೋ ಒಂದು ಪ್ರಾಡಕ್ಟು ಸೇಲ್ ಆಗುತ್ತೆ. ಅಂದರೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಎಷ್ಟು ಸೇಲ್ ಆಯಿತು, ಆ ಕಂಪ್ನಿಗೆ ಏನು ಪ್ರಾಫಿಟ್ ಬಂತು. ಪ್ರಾಫಿಟ್ ಬಗ್ಗೆ ಯಾಕಪ್ಪ ಚಿಂತೆ ಮಾಡಬೇಕು ಅಂದರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಒಂದು ಕಂಪ್ನಿ ನಡಿಬೇಕಂದ್ರೆ ಅದಕ್ಕೊಂದು ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ, ಅದಕ್ಕೊಬ್ಬ ಮ್ಯಾನೇಜ್ಮೆಂಟ್ ಇರುತ್ತೆ. ಆ ಮ್ಯಾನೇಜ್ಮೆಂಟ್ ಏನು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಕಂಪ್ನಿ ನಡೆಸ್ತಾರೆ, ಅದು ಬರೋ ಪ್ರಾಫಿಟ್ ಕೇವಲ ಮ್ಯಾನೇಜ್ಮೆಂಟಿಗೆ ಅಥವಾ ಕಂಪ್ನಿಗಲ್ಲ. ಯಾಕಂದರೆ ಆ ಕಂಪ್ನಿಲಿ ಏನು ಕೆಲಸ ಮಾಡ್ತಾ ಇರ್ತಾರೆ ಉದ್ಯೋಗಿಗಳು, ಅವರ ಭವಿಷ್ಯನೂ ಆ ಕಂಪ್ನಿಯ ಏಳಿಗೆ ಮೇಲೆ ನಿರ್ಭರ ಆಗಿರುತ್ತೆ. ಯಾಕಂದರೆ ಆ ಕಂಪ್ನಿ ಚೆನ್ನಾಗಿ ನಡೀತಾ ಇತ್ತು, ಪ್ರಾಫಿಟ್ ಬರ್ತಾ ಇತ್ತು ಅಂದರೆ ಕಂಪ್ನಿ ಉದ್ಯೋಗಿಗಳಿಗೆ ಸ್ಯಾಲ್ರಿ ಬರುತ್ತೆ, ಮತ್ತು ಆ ಪ್ರಾಫಿಟಲ್ಲಿ ಆ ಕಂಪ್ನಿಯವರು ತಮ್ಮ ರೆಗ್ಯುಲರ್ ಮೇಂಟೆನೆನ್ಸ್ ಆಯಿತು ಅಥವಾ ಉದ್ಯೋಗಿಗಳ ಸ್ಯಾಲ್ರಿ ಆಯಿತು ಎಲ್ಲ ಅದರಲ್ಲೇ ನೋಡ್ಕೋಬೇಕಾಗಿರುತ್ತೆ. ಯಾಕಂದರೆ ಯಾವುದೇ ಒಂದು ಕೈಗಾರಿಕೆ ಅಥವಾ ಉದ್ಯಮ ನಡಿಬೇಕಂದ್ರೆ ಪ್ರಾಫಿಟಲ್ಲಿ ಇರಲೇಬೇಕು. ಒಂದಿಷ್ಟು ದಿನ ನಡಿಬೋದು ಪ್ರಾಫಿಟಲ್ಲಿ ಇಲ್ದೇನೆ, ಬಟ್ ಭಾಳ ದಿನ ನಡೆಯೋಕ್ಕಾಗಲ್ಲ. ಹಾಗಾಗಿ ಯಾವುದೇ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡೋ ಮ್ಯಾನೇಜ್ಮೆಂಟ್ಗೆ ಎಷ್ಟು ಜವಾಬ್ದಾರಿ ಇರುತ್ತೋ ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ಆ ಕಂಪ್ನಿಯಲ್ಲಿ ಕೆಲಸ ಮಾಡೋ ಉದ್ಯೋಗಿಗಳದಿರುತ್ತೆ. ಇಂಥ ಒಂದು ಯೋಚನೆ ಮಾಡಿ, ಈಗ ನಾವು ಸೇಲ್ ಮಾಡ್ತಿರೋ ಎನರ್ಜಿ 100% ಬಿಲ್ಲಿಂಗ್ ಆಗ್ತಾ ಇದೆಯೋ ಇಲ್ಲೋ, ಆಗಬೇಕು ಅಂದರೆ ಏನು ಮಾಡಬೇಕು,
ಮತ್ತು ನಮ್ಮ ಮೂಲ ಉದ್ದೇಶನೇ ಅದು. ಯಾಕಂದರೆ ನಾವು ಎನರ್ಜಿ ಪರ್ಚೇಸ್ ಮಾಡ್ತಾ ಇದ್ದೀವಿ, ಎನರ್ಜಿ ಸೇಲ್ ಮಾಡ್ತಾ ಇದ್ದೀವಿ, ಅದನ್ನು ಬಿಲ್ಲಿಂಗ್ ಆಗಬೇಕು. ಗ್ರೌಂಡ್ ಲೆವೆಲಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ, ಈಗ ಮೀಟರ್ ರೀಡರ್ಸ್ ಇದ್ದಾರೆ, GVPಗಳಿದ್ದಾರೆ, ಅವ್ರಿಗೆಲ್ಲ ಈ ನಮ್ದೇನು ವ್ಯವಸ್ಥೆ ಇದೆ ಅದ್ರ ಬಗ್ಗೆ ಸರಿಯಾದ ನಾಲೆಡ್ಜ್ ಇದೆಯೋ ಇಲ್ಲೋ, ಇಲ್ಲ ಅಂದರೆ ಯಾವ ರೀತಿ ನಾಲೆಡ್ಜ್ ಕೊಡಬೇಕು, ಆ ರೀತಿ ಒಂದು ಎಲ್ಲ ಪ್ರೋಗ್ರಾಮ್ ಮಾಡಿಕೊಂಡು ಈ ಒಂದು ಅತ್ಯುತ್ತಮ ಒಂದು ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಾಗಾರದಲ್ಲಿ ಯಾವ ರೀತಿ ಬಿಲ್ ಮಾಡಬೇಕಂದ್ರೆ ಥ್ರೂ ಮೊಬೈಲ್, ಅದನ್ನು ಏನು ನಮ್ಮ ಬಿಲ್ಲಿಂಗ್ ಸಾಫ್ಟ್ವೇರ್ ಏಜೆನ್ಸಿಗಳಿದೆ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಬಿಲ್ಲಿಂಗ್ ಯಾವ ರೀಡಿಂಗಿಗೆ ಮಾಡಬೇಕು, ಯಾಕಂದರೆ ನಾವು ಬಿಲ್ ಯಾವ ರೀಡಿಂಗಿಗೆ ಮಾಡಬೇಕಂತ ಗೊತ್ತಿಲ್ಲದೇ ಬಿಲ್ ಮಾಡಿದರೆ ಎಷ್ಟೊಂದು ಮಿಸ್ಟೇಕ್ ಆಗುತ್ತೆ. ಮಿಸ್ಟೇಕ್ಗಳು ಆಗಿದ್ದಾವೆ, ಅದರಿಂದ ಕಂಪ್ನಿ ಲಾಸ್ನೂ ಆಗಿದೆ. ಆ ಲಾಸ್ಗಳು ಯಾವ ರೀತಿ ಅಂದರೆ ನಮ್ಮದು ಎರರ್ಸ್ ಅಂತೀವಿ ನಾವು ಇದನ್ನು, ಲಾಸಸ್. ಇದೆಲ್ಲ ನಮ್ಮದು ಕಮರ್ಷಿಯಲ್ ಲಾಸಸ್, ಇದು ಟೆಕ್ನಿಕಲ್ ಲಾಸಸ್ ಅಲ್ಲ, ಕಮರ್ಷಿಯಲ್ ಲಾಸಸ್ಸು. ಈ ರೀತಿ ಲಾಸಸ್ ಆಗಬಾರ್ದು ಅಂದರೆ ನಮ್ಮ ಏನು ರೀಡಿಂಗ್ ಮಾಡೋ ಉದ್ಯೋಗಿಗಳಿದ್ದಾರೆ, ಕೆಲಸಗಾರರಿದ್ದಾರೆ, ಅವರಿಗೆ ಒಂದು ಒಳ್ಳೆ ಮಾಪಕಗಳ ಬಗ್ಗೆ ಅರಿವು ಇರಬೇಕು ಅಂತ ಇದೊಂದು ಕಾರ್ಯಾಗಾರವನ್ನು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಈಗ ನಾನು ಮಾಪಕಗಳ ಬಗ್ಗೆ ಅಂದರೆ ಯಾವ್ಯಾವ ರೀತಿ ನಾವು ಮೀಟರ್ಸ್ಗಳಿದೆ, ಅವನ್ನ ಯಾವ್ಯಾವ ರೀತಿ ಬಿಲ್ಲಿಂಗ್ ಮಾಡಬೇಕು, ಅದರಲ್ಲಿ ಯಾವ್ಯಾವ ರೀಡಿಂಗ್ ಅಂದರೆ ಏನು ಅಂತ ತಿಳಿಸ್ಕೊಳ್ಳಲು ನಮಗೆ ಈ ಒಂದು ಪ್ರೆಸೆಂಟೇಷನ್ ಮುಖಾಂತರ ತಿಳಿಸ್ಕೊಳ್ತೇನೆ. ಪ್ರಥಮವಾಗಿ ನಾನು ಹೇಳಿದ ಪ್ರಕಾರ ಫಸ್ಟು ನಮ್ಮದು ವ್ಯವಸ್ಥೆ ಹೇಗಿದೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಕಂಪ್ನಿ ಇದು ಹೆಸ್ಕಾಮ್. ನಾವು ಇಲ್ಲಿ ಪವರ್ ಪ್ರೊಡ್ಯೂಸರ್ಸ್ ಏನು KPCL, IPP, ಕೋಜನ್ ಇರುತ್ತೆ, ಅವರಿಂದ ಎನರ್ಜಿ ಪರ್ಚೇಸ್ ಮಾಡಿ ವಿವಿಧ ಗ್ರಾಹಕರು ಅಂದರೆ ಡೊಮೆಸ್ಟಿಕ್ ಇರ್ಬೋದು, ಕಮರ್ಷಿಯಲ್, ಇಂಡಸ್ಟ್ರಿಯಲ್, ಅಗ್ರಿಕಲ್ಚರ್, ಪಬ್ಲಿಕ್ ಲೈಟಿಂಗ್, ವಾಟರ್ ಸಪ್ಲೈ, ಈ ಎಲ್ಲ ಗ್ರಾಹಕರಿಗೆ ನಾವು ನಮ್ಮ ಎನರ್ಜಿನ ಸಪ್ಲೈ ಮಾಡ್ತಾ ಇದ್ದೀವಿ. ಅಂದರೆ ಇದೊಂದು ವ್ಯವಸ್ಥೆ. ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಎನರ್ಜಿ ಜನರೇಟ್ ಆಗುತ್ತೆ, ಅದು ಒಂದು ಸಬ್ಸ್ಟೇಷನ್ ಮುಖಾಂತರ ಸ್ಟೆಪ್ ಅಪ್ ಆಗಿ ಟ್ರಾನ್ಸ್ಮಿಷನ್ ಲೈನಿಗೆ ಬಂದು ಮತ್ತೆ ರಿಸೀವಿಂಗ್ ಸ್ಟೇಷನ್ಗೆ ಬಂದು ಸಬ್ಸ್ಟೇಷನ್ಗಳು 110 kV ಅಥವಾ 35 kVಗಳಿಗೆ ಬಂದು ಅಲ್ಲಿಂದ ನಮ್ಮ ಟ್ರಾನ್ಸ್ಫಾರ್ಮರ್ ಡಿಸ್ಟ್ರಿಬ್ಯೂಷನ್ ಲೈನ್ ಮುಖಾಂತರ ಬೇರೆ ಬೇರೆ ಕ್ಯಾಟಗರಿ ಕನ್ಸ್ಯೂಮರ್ಗಳಿಗೆ ನಾವು ಎನರ್ಜಿನ ಸಪ್ಲೈ ಮಾಡ್ತಾ ಇದ್ದೀವಿ. ಈ ಬಿಲ್ ಮೀಟರ್ಗಳ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಏನು ಹೆಸ್ಕಾಮ್ ಇದೆ ಅಲ್ಲಿ ವಿವಿಧ ಗ್ರಾಹಕರು ಏನೇನಿದೆ ಅದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು 31/3/2020 ಅಂತ್ಯಕ್ಕೆ ನಮ್ಮ ಕಸ್ಟಮರ್ಸ್ ಅಂದರೆ ಕನ್ಸ್ಯೂಮರ್ಸ್ ಯಾವ್ಯಾವ ರೀತಿ ಇದ್ದಾರೆ, ಅಲ್ಲಿಂದ ಎಷ್ಟು ಸೇಲ್ ಮಾಡ್ತಾ ಇದ್ದೀವಿ, ಅವರಿಂದ ಎಷ್ಟು ರೆವೆನ್ಯೂ ಬರ್ತಾ ಇದೆ ಅನ್ನೋ ತಿಳ್ಕೊಳ್ಳೋಣ. ಇಲ್ಲಿ ಡೊಮೆಸ್ಟಿಕ್ ಅಂದರೆ ಏನು ಗೃಹೋಪಯೋಗಿ BJ, KJ ಮತ್ತು LT2 ಏನಿದೆ ಅವ್ರದ್ದೆಲ್ಲ ಎಷ್ಟು ಟೋಟಲ್ಲು 36,14,518 ಜನ ಇದ್ದಾರೆ, ಗ್ರಾಹಕರಿದ್ದಾರೆ. ಇದರಲ್ಲಿ ನಾವು 1,778.48 ಮಿಲಿಯನ್ ಯೂನಿಟ್ನ ಸೇಲ್ ಮಾಡ್ತಾ ಇದ್ದೀವಿ. ಮತ್ತು ಅವರಿಂದ ರೆವಿನ್ಯೂ ಕೋಟಿಯಲ್ಲಿ 1,132.52 ಕೋಟಿ ನಮಗೆ ರೆವಿನ್ಯೂ ಬರ್ತಾ ಇದೆ. ಅದೇ ರೀತಿ LT ಕಮರ್ಷಿಯಲ್, LT ಇಂಡಸ್ಟ್ರಿಯಲ್, ಅಗ್ರಿಕಲ್ಚರ್, ST ಹಾಗೂ ಪಬ್ಲಿಕ್ ಲೈಟಿಂಗ್, LTಯಲ್ಲಿ ವಾಟರ್ ಸಪ್ಲೈ ಮತ್ತು ಅದರ್ಸ್. ಅದರ ಪ್ರಕಾರ ಟೋಟಲ್ಲು 52,89,720 ಗ್ರಾಹಕರಿದ್ದೀವಿ. ಟೋಟಲ್ ಸೇಲ್ ನಮ್ಮದು 11,023.34 ಮಿಲಿಯನ್ ಯೂನಿಟ್ ಸೇಲ್ ಮಾಡ್ತಾ ಇದ್ದೀವಿ. ಮತ್ತು ರೆವಿನ್ಯೂ ನಮ್ಗೆ ಜನರೇಟ್ ಆಗಿ ಬರ್ತಾ ಇರೋದು 7,669.81. ಇದೇನು ನಮ್ಮ ಚಾರ್ಟ್ ಇದೆ, ಆ ಚಾರ್ಟ್ ಪ್ರಕಾರ ನಾನೊಂದು ಅನಾಲಿಸಿಸ್ ಮಾಡಿದ್ದೀನಿ. ಏನಪ್ಪ ಇದು ಅನಾಲಿಸಿಸ್ ಅಂದರೆ, ನಾವು ಯಾವ್ಯಾವ ರೀತಿ ಗ್ರಾಹಕರು ನಮ್ಮ ಕಂಪ್ನಿಲಿದ್ದಾರೆ, ಅವ್ರದ್ದು ಪರ್ಸೆಂಟೇಜ್ ಆಫ್ ಶೇರ್ ಅಂದರೆ ರೆವಿನ್ಯೂಲಿ ಎಷ್ಟು ಪರ್ಸೆಂಟೇಜ್ ಅವರು ಕಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಮತ್ತು ಟೋಟಲ್ ಕನ್ಸ್ಯೂಮರಲ್ಲಿ ಅವರಿರೋ ಪರ್ಸೆಂಟೇಜ್ ಎಷ್ಟು ಅಂತ ಒಂದು ಅನಾಲಿಸಿಸ್ ಮಾಡಿದರೆ, ಅದ್ರ ಪ್ರಕಾರ ನೋಡೋದಾದರೆ ಡೊಮೆಸ್ಟಿಕ್ 68% ಕನ್ಸ್ಯೂಮರ್ ಇದ್ದಾರೆ. ಅವರಿಂದ ಹೆಚ್ಚು ಕಮ್ಮಿ 15% ನಮಗೆ ರೆವಿನ್ಯೂ ಬರ್ತಾ ಇದೆ. LT ಕಮರ್ಷಿಯಲ್ 7.3% ಇದ್ದಾರೆ, ಅವರಿಂದ 6.49
ರೆವಿನ್ಯೂ ಶೇರ್ ಬರ್ತಾ ಇದೆ. ಅಂದರೆ ಟೋಟಲ್ ರೆವಿನ್ಯೂ ಅಲ್ಲಿ ಅವ್ರು ಎಷ್ಟು ಪರ್ಸೆಂಟೇಜ್ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂತ ಅರ್ಥ. ಎಲ್ ಟಿ ಇಂಡಸ್ಟ್ರಿಯಲಲ್ಲಿ ಕನ್ಸ್ಯೂಮರ್ಸ್ ಇರೋದು 2.28%, ಅವರಿಂದ 3.42% ರೆವಿನ್ಯೂ ಬರ್ತಾ ಇದೆ. ಅಗ್ರಿಕಲ್ಚರ್ 18%, 51.24% ರೆವಿನ್ಯೂ. ಇದೆಲ್ಲ ಸಬ್ಸಿಡಿ ಮುಖಾಂತರ ಬರ್ತಾ ಇದೆ, ಅದು ತಮಗೆಲ್ಲ ಗೊತ್ತಿದ್ದ ವಿಷಯ. ಅದೇ ರೀತಿ ಎಸ್ ಟಿ ಕಸ್ಟಮರ್ಸ್ 0.1% ಕೂಡ ಇಲ್ಲ, ಬಟ್ ಅವರಿಂದ ನಮಗೆ 17.40% ಬರ್ತಾ ಇದೆ ರೆವಿನ್ಯೂ. ನೆಕ್ಸ್ಟು ಎಲ್ ಟಿ ಪಬ್ಲಿಕ್ ಲೈಟಿಂಗ್ ಮತ್ತು ವಾಟರ್ ಸಪ್ಲೈ 1.41% ಇದೆ, ಅದರಿಂದ 4.36% ರೆವಿನ್ಯೂ ಬರ್ತಾ ಇದೆ. ನೆಕ್ಸ್ಟ್ ಅದರ್ಸ್ 2.42% ಕನ್ಸ್ಯೂಮರ್ಸ್ ಇದ್ದಾರೆ, ಅವರಿಂದ 2.32% ಆಫ್ ಟೋಟಲ್ ರೆವಿನ್ಯೂ ನಮಗೆ ಬರ್ತಾ ಇದೆ. ಈಗ ನಾನು ಮಧ್ಯೆ ಹೇಳಿದ ಹಾಗೆ ಅಗ್ರಿಕಲ್ಚರ್ ಕನ್ಸಂಪ್ಷನ್ ಏನಿದೆ ಅದು ಮೋಸ್ಟ್ ಆಫ್ ದ ರೆವಿನ್ಯೂ ನಮಗೆ ಸಬ್ಸಿಡಿ ಮುಖಾಂತರ ಬರುತ್ತೆ. ಈ ಸಬ್ಸಿಡಿ ರೆವಿನ್ಯೂ ಏನಿದೆ ಅದನ್ನ ಬಿಟ್ಟು ನಾವು ನೋಡೋದಾದ್ರೆ ಉಳಿಕಿದ ಕೆಟಗರಿ ಕಸ್ಟಮರ್ಗಳಿಗೆಲ್ಲ ನಾವು ಒಂದು ರೀತಿ ಮೀಟರ್ಡ್ ಕೆಟಗರಿ ಅಂತ ಹೇಳ್ತೀವಿ. ಈ ಮೀಟೆಡ್ ಕೆಟಗರಿ ಅಂದರೆ ನಮ್ಗೆ ಅಗ್ರಿಕಲ್ಚರ್ ಏನಿದೆ ಅವ್ರನ್ನ ಬಿಟ್ಟು ನೋಡೋದಾದ್ರೆ ಡೊಮೆಸ್ಟಿಕ್ 83.44% ಇದ್ದಾರೆ, ಅವರಿಂದ 30% ರೆವಿನ್ಯೂ ಬರ್ತಾ ಇದೆ. ಎಲ್ ಟಿ ಕಮರ್ಷಿಯಲ್ ಹೆಚ್ಚು ಕಮ್ಮಿ 9%, ಅವರಿಂದ 13% ರೆವಿನ್ಯೂ. ಎಲ್ ಟಿ ಇಂಡಸ್ಟ್ರಿಯಲ್ 2.79%, 7% ರೆವಿನ್ಯೂ ಬರ್ತಾ ಇದೆ. ಮತ್ತು ಎಸ್ ಟಿ ನೀವು 0.1% ಕೂಡ ಇಲ್ಲ, ಅವರಿಂದ 35.68% ಬರ್ತಾ ಇದೆ. ನೆಕ್ಸ್ಟ್ ಎಲ್ ಟಿ ಪಬ್ಲಿಕ್ ಲೈಟಿಂಗ್ ಮತ್ತು ವಾಟರ್ ಸಪ್ಲೈ 1.73, 8.94 ಬರ್ತಾ ಇದೆ. ಅದರ್ಸ್ 2.97% ಕಸ್ಟಮರ್ಸ್ ಇದ್ದಾರೆ, ರೆವಿನ್ಯೂ 4.77% ಬರ್ತಾ ಇದೆ. ಅಂದರೆ ಈ ಎಲ್ಲ ಮೀಟೆಡ್ ಕೆಟಗರಿ ಏನಿದೆ ಅಂದರೆ 50% ನಮ್ದು ಅಗ್ರಿಕಲ್ಚರ್ ಕನ್ಸಂಪ್ಷನ್ ಇಂದ ರೆವೆನ್ಯೂ ಬಂದರೆ ಇನ್ 50% ನಮಗೆ ಈ ಮೀಟೆಡ್ ಕೆಟಗರಿ ಏನಿದೆ ಅದರಿಂದ ಬರ್ತಾ ಇದೆ. ಹಾಗಾಗಿ ಈ 50% ಮೀಟೆಡ್ ಎನರ್ಜಿ ಏನಿದೆ ನಮ್ಮದು ಏನು ಸೇಲ್ ಆಗುತ್ತೆ ಅದೆಲ್ಲ ನಾವು ಮೀಟರ್ ರೀಡಿಂಗ್ ಮಾಡಿ ಕೊಡ್ತಾ ಇರೋ ಬಿಲ್ಲು. ಹಾಗಾಗಿ ನಾವು ಮೀಟರ್ ರೀಡಿಂಗ್ ಏನು ಮಾಡ್ತೀವಿ ಅದು ಪಕ್ಕಾ ಇರಬೇಕು, ಸರಿಯಾಗಿರಬೇಕು. ನಮ್ಮ ಮೀಟರ್ಸ್ ಎಲ್ಲ ವರ್ಕಿಂಗ್ ಕಂಡೀಷನಲ್ಲಿ ಇರಬೇಕು. ವರ್ಕಿಂಗ್ ಕಂಡೀಷನಲ್ಲಿ ಇರೋ ಮೀಟರ್ಗಳು ರೀಡಿಂಗ್ ಏನು ಮಾಡ್ತೀವಿ ಅದನ್ನು ಸರಿಯಾಗಿ ರೀಡಿಂಗ್ ಮಾಡಬೇಕು, ಆ್ಯಸ್ ಪರ್ ಆ್ಯಕ್ಚುಯಲ್ ರೀಡಿಂಗ್ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವರ್ಕ್ಶಾಪ್ನ ನಾವು ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಈ ಮೀಟರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಾರ್ಟ್ ಪ್ರಕಾರ ನಿಮಗೆ ಸ್ವಲ್ಪ ತೋರಿಸ್ತೀನಿ. ಇಲ್ಲಿ ನೋಡಿ, ಡೊಮೆಸ್ಟಿಕ್ 83.44% ಇದ್ದಾರೆ, ಅವರಿಂದ 30% ರೆವೆನ್ಯೂ ಬರ್ತಾ ಇದೆ. ಎಲ್ ಟಿ ಕಮರ್ಷಿಯಲ್ 8.99, ಅವರಿಂದ 13% ರೆವೆನ್ಯೂ. ಎಲ್ ಟಿ ಇಂಡಸ್ಟ್ರಿಯಲ್ 2.79, ಅವರಿಂದ 7% ರೆವೆನ್ಯೂ ಬರ್ತಾ ಇದೆ. ಎಸ್ ಟಿ 1%, 0.1% ಕೂಡ ಇಲ್ಲ, ಅವರಿಂದ 35.68 ಇದ್ದಾರೆ. ಈ ಅಗ್ರಿಕಲ್ಚರ್ ಕನ್ಸಂಪ್ಷನ್ ಬಿಟ್ಟು ಹೇಳ್ತಾ ಇರೋದು ಇದು. ಮತ್ತು ಎಲ್ ಟಿ ಪಬ್ಲಿಕ್ ಲೈಟಿಂಗ್ ಮತ್ತು ವಾಟರ್ ಸಪ್ಲೈ ಏನಿದೆ 1.73%, ಅವರಿಂದ ನಮಗೆ ಹೆಚ್ಚು ಕಮ್ಮಿ 9% ರೆವೆನ್ಯೂ ಬರ್ತಾ ಇದೆ. ನೀವು ಅರ್ಥ ಮಾಡ್ಕೋಬೋದು ಈ ಎಲ್ಲ ಕೆಟಗರಿ ಅಲ್ಲಿ ಇರೋ ಕನ್ಸ್ಯೂಮರ್ ಮೀಟರ್ಗಳನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದು ಹಾಗೂ ಅವನ್ನ ಕರೆಕ್ಟಾಗಿ ರೀಡಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಓಕೆ, ನೆಕ್ಸ್ಟ್ ಈಗ ಎನರ್ಜಿ ಮೀಟರ್ ಅಂದ್ರೆ ಏನು? ಎಲ್ಲರೂ ಹೇಳ್ತೀನೋ ಎನರ್ಜಿ ಮೀಟರ್ ಯಾಕೆ ಬೇಕು? ನಾ ಮೊದಲೇ ಹೇಳ್ದಂಗೆ ನಾವು ಮಾರ್ತಾ ಇರೋದು ನಮ್ಮ ಎಲೆಕ್ಟ್ರಿಕಲ್ ಎನರ್ಜಿ. ಆ ಎನರ್ಜಿ ರೆಕಾರ್ಡ್ ಮಾಡೋಕ್ಕೆ ನಾವು ಎನರ್ಜಿ ಮೀಟರ್ ಉಪಯೋಗಿಸ್ತೀವಿ. ಆ ಎನರ್ಜಿ ಮೀಟರ್ ಹೋಗೋಕ್ಕಿಂತ ಮುಂಚೆ ನಿಮ್ಗೊಂದು ಕೆಲವೊಂದು ಬೇಸಿಕ್ ಹೇಳೋಣ ಅಂತ ಇಷ್ಟಪಡ್ತಿದ್ದೀನಿ. ಮೇನು ನಮ್ಮದು ವೋಲ್ಟೇಜು ಎಲೆಕ್ಟ್ರಿಕಲ್ ಸಿಸ್ಟಮಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ಅಂತ ಇರುತ್ತೆ. ಅದ್ರದ್ದು ರಿಲೇಷನ್ ಪಿ ಅಂದರೆ ಪವರ್ ಈಸ್ ಈಕ್ವಲ್ ಟು ವೋಲ್ಟೇಜ್ ಇಂಟು ಕರೆಂಟ್. ವೋಲ್ಟೇಜ್ ಈಸ್ ಈಕ್ವಲ್ ಟು ಪಿ ಬೈ ಐ ಆ್ಯಂಡ್ ಕರೆಂಟ್ ಈಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ಬಿ. ಇದು ಓಮ್ಸ್ ಲಾ ಅಂತೀವಿ ನಾವು. ಓಮ್ಸ್ ಲಾ ಪ್ರಕಾರ ಬಂದ ಒಂದು ಫಾರ್ಮುಲಾಸ್ ಇದು. ಅಂದರೆ ನಾವು ವೋಲ್ಟೇಜ್ ಕೊಡ್ತೀವಿ, ಅದೊಂದು ಪವರ್ ವ್ಯಾಟ್ ಅಂದರೆ ಲೋಡು, ಯಾವುದೋ ಒಂದು ಕನ್ಸ್ಯೂಮರ್ ಲೋಡ್ ಇರುತ್ತೆ, ಅವನು ಎಷ್ಟು ಲೋಡ್ ಇರುತ್ತೋ ಅದ್ರ ತಕ್ಕಂಗೆ ಕರೆಂಟ್ ಫ್ಲೋ ಆಗುತ್ತೆ. ನೋಡಿ, ಇದು ವೋಲ್ಟೇಜ್ ಕೊಟ್ಟೆ, ಇಲ್ಲೊಂದು ಲೋಡ್ ಇದೆ, ಆ ಲೋಡ್ ಹಾಕಿದ ತಕ್ಷಣ ಒಂದು
ಕರೆಂಟ್ ಫ್ಲೋ ಆಗುತ್ತೆ. ಅಂದರೆ ಇದು 230 ವೋಲ್ಟ್ಸ್ ಇದ್ದರೆ ಇದೊಂದು 2 ಕಿಲೋವ್ಯಾಟ್ ಲೋಡ್ ಇದ್ದರೆ ಅದು ಕರೆಸ್ಪಾಂಡಿಂಗ್ ಈ ಲೋಡ್ ಡಿವೈಡೆಡ್ ಬೈ ವೋಲ್ಟೇಜ್ ಡಿವೈಡೆಡ್ ಬೈ ರೆಸಿಸ್ಟರ್ಸ್ ಮಾಡಿದರೆ ಒಂದು ಕರೆಂಟ್ ಬರುತ್ತೆ. ಇಲ್ಲಿದೆ ವಿ ಡಿವೈಡೆಡ್ ಬೈ ಆರ್ ಇಸ್ ಈಕ್ವಲ್ ಟು ಕರೆಂಟ್. ಈ ಫ್ಲೋ ಆಫ್ ಕರೆಂಟ್ ಆಗೋದ್ರಿಂದ ಪವರ್ ಜನರೇಟ್ ಆಗುತ್ತೆ. ಪವರ್ ಏನಪ್ಪ ಅಂದರೆ ವಿ ಇಂಟು ಐ. ಈ ವಿ ಇಂಟು ಐ ನಾವು ಪವರ್ ಅಂತ ಕರಿತೀವಿ. ಒಂದು ಅನಾಲಜಿ ಮುಖಾಂತರ ಹೇಳೋದಾದ್ರೆ ವೋಲ್ಟೇಜ್ ಅಂದ್ರೆ ಏನಪ್ಪ, ಒಂದು ಪ್ರೆಷರ್. ಅಂದ್ರೆ ಯಾವುದೋ ಒಂದು ವಾಟರ್ ಟ್ಯಾಂಕ್ ಇದೆ ಅಂದ್ರೆ ಅದು ಎಷ್ಟು ಹೈಟಲ್ಲಿ ಇರುತ್ತಲ್ಲ ಆ ಹೈಟಿಗೆ ತಕ್ಕಂತೆ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಪ್ರೆಷರೇ ನಮ್ಮ ವೋಲ್ಟೇಜ್. ಈ ಕರೆಂಟ್ ಫ್ಲೋ ಆಗಬೇಕು ಅಂದರೆ ಅದಕ್ಕೇನು ಒಂದು ಪ್ರೆಷರ್ ಬೇಕು, ಅದೇ ನಮ್ಮ ವೋಲ್ಟೇಜು. ನೆಕ್ಸ್ಟು ಇದೇನು ವಾಲ್ ಇದೆ, ಈ ವಾಲು ನಾವು ಎಷ್ಟು ಓಪನ್ ಮಾಡ್ತೀವಿ ಅಷ್ಟು ಜೋರಾಗಿ ನೀರು ಹೋಗುತ್ತೆ. ಈ ವಾಲ್ ಎಷ್ಟು ಕ್ಲೋಸ್ ಆಗುತ್ತೆ ಅಷ್ಟು ಕರೆಂಟ್ ಕಡಿಮೆ ಆಗುತ್ತೆ. ಅಂದರೆ ಈ ರೆಸಿಸ್ಟೆನ್ಸ್ ನಮ್ಮದು ಎಷ್ಟು ಜಾಸ್ತಿ ಇರುತ್ತೆ ಅದ್ರ ಪ್ರಕಾರ ಕರೆಂಟ್ ಕಡಿಮೆ ಇರುತ್ತೆ. ರೆಸಿಸ್ಟೆನ್ಸ್ ಕಡಿಮೆ ಆದಂಗೆ ಕರೆಂಟ್ ಜಾಸ್ತಿ ಆಗುತ್ತೆ. ಈ ವಾಲ್ವ್ನ ನಾವು ರೆಸಿಸ್ಟೆನ್ಸ್ ಅಂತ ಅನ್ಬೋದು. ಈ ಫ್ಲೋ ಆಫ್ ಏನು ವಾಟರ್ ಇದೆ ಅದನ್ನು ನಾವು ಕರೆಂಟ್ ಅಂತ ಕರಿಬೋದು. ಈ ಹೈಟ್ ಏನಿದೆ ಅದನ್ನು ವೋಲ್ಟೇಜ್ ಅನ್ಬೋದು. ನೆಕ್ಸ್ಟ್ ಈ ರಿಲೇಷನ್ಶಿಪ್ ಆಲ್ರೆಡಿ ಹೇಳಿದ್ದೀನಿ. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್, ಪಿ ಇಸ್ ಈಕ್ವಲ್ ಟು ಐ ಇಂಟು ವಿ. ಪವರ್ನ ಮತ್ತೊಂದು ಸರಿ ನಾವು ಐ ಸ್ಕ್ವೇರ್ ಆರ್ ಅಂತ ಬರಿಬೋದು. ನಾವು ಪವರ್ನ ವ್ಯಾಟ್ಸಲ್ಲಿ ಮೆಜರ್ ಮಾಡ್ತೀವಿ, ಕರೆಂಟ್ನ ಆಂಪಿಯರ್ಸಲ್ಲಿ, ವೋಲ್ಟೇಜ್ನ ವೋಲ್ಟ್ಸಲ್ಲಿ ಹಾಗೂ ರೆಸಿಸ್ಟೆನ್ಸ್ನ ಓಮ್ಸಲ್ಲಿ. ನೆಕ್ಸ್ಟ್ ಈಗ ಎನರ್ಜಿ ಅಂದ್ರೆ ಏನು? ನಮಗೆ ಪವರ್ ಗೊತ್ತು, ಕಿಲೋವ್ಯಾಟಲ್ಲಿ ಇರುತ್ತೆ. ಅದನ್ನು ಮಲ್ಟಿಪ್ಲೈಡ್ ಬೈ ಹವರ್ಸ್ ಮಾಡಿದರೆ ನಿಮಗೆ ಎನರ್ಜಿ ಸಿಗುತ್ತೆ. ಅಂದರೆ ಈಗ ಒಂದು ಮನೆ ಇದೆ ಅಂತ ತಿಳ್ಕೊಳ್ಳಿ. ಆ ಮನೆಯಲ್ಲಿ 10 ವ್ಯಾಟಿಂದು 10 ಬಲ್ಪ್ ಇದೆ, 100 ವ್ಯಾಟ್ದು 4 ಫ್ಯಾನ್ ಇದೆ, 300 ವ್ಯಾಟ್ದು ಒಂದು ಮಿಕ್ಸರ್ ಇದೆ, ನೆಕ್ಸ್ಟು 200 ವ್ಯಾಟ್ದು ಒಂದು ಫ್ರಿಡ್ಜ್ ಇದೆ. ಇವನ್ನೆಲ್ಲ ಟೋಟಲ್ ಮಾಡಿದರೆ ಒಂದು ಲೋಡು 1000 ವ್ಯಾಟ್ ಆಗುತ್ತೆ. ಈ 1000 ವ್ಯಾಟ್ ಡಿವೈಡೆಡ್ ಬೈ 1000 ಮಾಡಿದರೆ 1 ಕಿಲೋ ವ್ಯಾಟ್. ವ್ಯಾಟ್ನ ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡಿದರೆ 1 ಕಿಲೋ ವ್ಯಾಟ್ ಆಯಿತು. ಈ 1 ಕಿಲೋ ವ್ಯಾಟ್ ಲೋಡ್ನ ಅವರು 1 ಅವರ್ ಯೂಸ್ ಮಾಡಿದರೆ, ಅಂದರೆ ನಮ್ಮ ಮೀಟರ್ ಥ್ರೂ ಅವರು ಯೂಸ್ ಮಾಡಿದಾಗ ನಮ್ಮ ಮೀಟ್ರಲ್ಲಿ 1 ಯೂನಿಟ್ ರೆಕಾರ್ಡ್ ಆಗುತ್ತೆ. ಅದೇ ರೀತಿ ಅವರು 2 ಅವರ್ಸ್ಗೆ ಅಂದರೆ 1 ಕಿಲೋ ವ್ಯಾಟ್ನ 2 ಅವರ್ಸಿಗೆ ಯೂಸ್ ಮಾಡಿದರೆ 2 ಯೂನಿಟ್ ರೆಕಾರ್ಡ್ ಆಗುತ್ತೆ. ಈ KWH ಈಸ್ ನಥಿಂಗ್ ಬಟ್ ಎನರ್ಜಿ. ಈ ಎನರ್ಜಿನ ನಾವು ಮೆಜರ್ ಮಾಡಲಿಕ್ಕೆ ಮೊದಲೇದು ನಾವು ಪವರ್ ಮೆಜರ್ ಮಾಡಬೇಕು. ಪವರ್ನ ಮಲ್ಟಿಪ್ಲೈಡ್ ಬೈ ಹವರ್ಸ್ ಮಾಡಿದಾಗ ನಿಮಗೆ ಎನರ್ಜಿ ಸಿಗುತ್ತೆ. ಈ ಪವರ್ ಮೆಜರ್ ಮಾಡಲಿಕ್ಕೆ ನಾವು ವ್ಯಾಟ್ ಮೀಟರ್ ಅಂತ ಕರಿತೀವಿ. ಆ ವ್ಯಾಟ್ ಮೀಟರ್ ಹೇಗಿರುತ್ತಪ್ಪ ಅಂದರೆ ಅದಕ್ಕೊಂದು ಕರೆಂಟ್ ಕಾಯಿಲ್ ಇರುತ್ತೆ, ವೋಲ್ಟೇಜ್ ಕಾಯಿಲ್ ಇರುತ್ತೆ. ಯಾಕಂದರೆ ನಾವು ಹೇಳಿದ್ವಿ P ಇಸ್ ಈಕ್ವಲ್ ಟು ವಿ ಇಂಟು ಐ ಅಂತ. ಅಂದರೆ ನಾವು ವೋಲ್ಟೇಜನ್ನು ಮೆಜರ್ ಮಾಡಬೇಕು ಮತ್ತು ಕರೆಂಟನ್ನು ಮೆಜರ್ ಮಾಡಬೇಕು. ಹಾಗಾಗಿ ಈ ಕರೆಂಟ್ ಕಾಯಿಲ್ ಏನು ಮಾಡುತ್ತೆ, ಕರೆಂಟನ್ನು ಮೆಜರ್ ಮಾಡುತ್ತೆ. ಈ PC ಅಂದರೆ ಪೊಟೆನ್ಷಿಯಲ್ ಕಾಯಿಲ್ ಏನಿದೆ ಅದು ವೋಲ್ಟೇಜನ್ನು ಮೆಜರ್ ಮಾಡುತ್ತೆ. ವೋಲ್ಟೇಜ್ ಇಂಟು ಕರೆಂಟ್. ಈಗ AC ಸಿಸ್ಟಮ್ ಆದರೆ ಪವರ್ ಫ್ಯಾಕ್ಟರ್ ಬರುತ್ತೆ. ಆ ಪವರ್ ಫ್ಯಾಕ್ಟರ್ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಒಂದು ಕಿಲೋವ್ಯಾಟ್ ಬರುತ್ತೆ. ಸಿಂಗಲ್ ಫೇಸಲ್ಲಿ ವೋಲ್ಟೇಜ್ ಕರೆಂಟ್ ಇಂಟು ಪವರ್ ಫ್ಯಾಕ್ಟರ್. ಅದೇ 3 ಫೇಸ್ ಆದರೆ 3 ಫೇಸ್ ಇರುತ್ತೆ, ಅದಕ್ಕೆ √3 ವೋಲ್ಟೇಜ್ ಕರೆಂಟ್ ಇಂಟು ಪವರ್ ಫ್ಯಾಕ್ಟರ್. ಈ ವೋಲ್ಟೇಜು ಸಿಂಗಲ್ ಫೇಸ್ ಇರ್ಬೋದು ಅಥವಾ 3 ಫೇಸ್ ಇರ್ಬೋದು. ನೀವೇನು ಸಪ್ಲೈ ಕೊಟ್ಟಿರ್ತಾರ ಆ ವೋಲ್ಟೇಜ್ ಕಾನ್ಸ್ಟೆಂಟ್ ಇರುತ್ತೆ. ಕರೆಂಟು ಅವ್ರ ಲೋಡ್ ಮೇಲೆ ಡಿಪೆಂಡ್ ಇರುತ್ತೆ. ನೆಕ್ಸ್ಟ್ ಪವರ್ ಫ್ಯಾಕ್ಟರು ಯಾವ ರೀತಿ ಲೋಡ್ ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೆಕ್ಸ್ಟ್ ಈಗ ಎನರ್ಜಿ ರೆಕಾರ್ಡಿಂಗ್ ಹೇಗಪ್ಪ ಆಗುತ್ತೆ? ಎನರ್ಜಿ ಅಂದರೆ ಕಿಲೋವ್ಯಾಟ್ ಹವರ್, ಕಿಲೋವ್ಯಾಟ್ ಇಂಟು ಹವರ್ಸ್. ಈಗ ಪವರ್ ಇದೆ ಅಂದರೆ ವ್ಯಾಟ್ ಮೀಟರ್ ಥ್ರೂ ನಮ್ಮದು ಪವರ್ ರೆಕಾರ್ಡ್ ಆಗ್ತಾ ಇದೆ. ಅದಕ್ಕೆ ಟೈಮ್ ಮಲ್ಟಿಪ್ಲೈ ಮಾಡಿದರೆ ನಮಗೆ ಎನರ್ಜಿ ಸಿಗುತ್ತೆ. ಅಂದರೆ ವ್ಯಾಟ್ ಮೀಟರ್ ಜೊತೆಗೆ ನಾವು ರಿಯಲ್ ಟೈಮ್ ಕ್ಲಾಕ್ ಅಂದರೆ ಆ ಮೀಟ್ರಲ್ಲಿ ಟೈಮ್ ಟು ಕೂಡ ಕ್ಯಾಲ್ಕುಲೇಟ್ ಮಾಡೋ ಒಂದು ಆಪ್ಷನ್ ಇಟ್ಟರೆ ಮೆಜರ್ ಆಗಿರೋ ಪವರು ಎಷ್ಟು ಹವರ್ಸ್ ಯೂಸ್ ಮಾಡಿದ್ದಾರೆ ಅಂತ ಕ್ಯಾಲ್ಕುಲೇಟ್ ಮಾಡಿ ನಮ್ಮ ಎನರ್ಜಿ ಮೀಟ್ರಲ್ಲಿ ರೆಕಾರ್ಡ್ ಆಗುತ್ತೆ. ನೆಕ್ಸ್ಟ್ ಈಗ ಯಾವ್ಯಾವ ರೀತಿ ಮೀಟರ್ ಇದೆಯಪ್ಪ ಅಂತ ನೋಡೋದಾದರೆ ಎಲೆಕ್ಟ್ರೋಮೆಕ್ಯಾನಿಕಲ್ ಮೀಟರು, ಎಲೆಕ್ಟ್ರಾನಿಕ್ ಸ್ಟ್ಯಾಟಿಕ್ ಮೀಟರು ಮತ್ತು ಸ್ಮಾರ್ಟ್ ಮೀಟರ್ಸ್. ಇದು ನೋಡಿ, ನೀವು ಬೆಳಗಾಂ MRT
ಆಫೀಸಿಗೆ ಬಂದರೆ ಇವೆಲ್ಲ ಒಂದು ಮ್ಯೂಸಿಯಂ ಮಾಡಿದ್ದೀವಿ ನಾವು. ಯಾವ್ಯಾವ ಕಾಲದಿಂದ ಇದು ಮೋಸ್ಟ್ಲಿ 1862 ಮೀಟರ್ ಇರ್ಬೋದು. ಅವಾಗಿಂದ ಸಹಿತ ಯಾವ್ಯಾವ ರೀತಿ ಮೀಟರ್ ಇತ್ತು, ಇದು ಈ ರೀತಿ ಎಲೆಕ್ಟ್ರೋ ಮೆಕ್ಯಾನಿಕಲ್ ಮೀಟ್ರಿಂದ ಈಗ ಇಲ್ಲಿವರೆಗೂ ಇದು ಎಲೆಕ್ಟ್ರೋಸ್ಟ್ಯಾಟಿಕ್ ಮೀಟರ್ ಅಂತೀವಿ ನಾವು. ಈ ಟಿ ವಿ ಮೀಟರ್ಸ್ ಇಲ್ಲಿಗೆ ಬಂದಿದ್ದೀವಿ. ಇದು 3 ಫೇಸ್ ಆಯ್ತು, ಇದು 3 ಫೇಸ್ ಆಯಿತು, ಇದು 3 ಫೇಸ್, ಇದು ಸಿಂಗಲ್ ಫೇಸ್. ಈ ರೀತಿಯಿಂದ ಈಗ ಇಲ್ಲಿವರೆಗೂ ನಮ್ಮದು ಮೀಟರ್ ಎವಲ್ಯೂಷನ್ ಆಗಿದೆ. ನೆಕ್ಸ್ಟ್ ಈಗ ನೀವು ಇನ್ ಟರ್ಮ್ಸ್ ಆಫ್ ವೋಲ್ಟೇಜ್ ಹೇಳೋದಾದರೆ ಎಲ್ ಟಿ ಹೇಳ್ಬೋದು, ಎಸ್ ಟಿ ಮೀಟರ್. ಎಲ್ ಟಿ ಮೀಟ್ರು ಇದೆ, ಎಸ್ ಟಿ ಮೀಟ್ರ್ ಇದೆ. ಎಲ್ ಟಿಯಲ್ಲಿ ಸಿಂಗಲ್ ಫೇಸು 3 ಫೇಸು ಹೋಲ್ ಕರೆಂಟ್ ಮೀಟರ್ಸ್, ಅಂದರೆ ಇದಕ್ಕೆ ಸಿ ಟಿ ಇರಲ್ಲ. ನೆಕ್ಸ್ಟು ಸಿ ಟಿ ಆಪ್ರೇಟೆಡ್ ಮೀಟರ್, ಅಂದರೆ ಅಪ್ ಟು ಸಮ್ ಲೋಡ್, ಒಂದು 30 ಆಂಪಿಯರ್ ಲೋಡ್ವರೆಗೂ ನಮ್ಮದು ಸಿ ಟಿ ಆಪ್ರೇಟ್ ಇಲ್ದೇ ನಾವು ಮೀಟರ್ಸ್ನ ಕೂರಿಸ್ತೀವಿ. ಆ 30 ಆಂಪಿಯರ್ ದಾಟ್ತು ಅಂದರೆ ಸಿ ಟಿ ಹಾಕಬೇಕಾಗುತ್ತೆ, ಯಾಕಂದರೆ ಮೀಟರ್ ಆ ಕೆಪಾಸಿಟಿಗೆ ಡಿಸೈನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸಿ ಟಿ ಆಪ್ರೇಟೆಡ್ ಮೀಟರ್ಸ್ ಯೂಸ್ ಮಾಡ್ತೀವಿ. ಇನ್ನು ಎಸ್ ಟಿಯಲ್ಲಿ 3 ಫೇಸ್ 3 ವೈರ್ 4 ವೈರ್ ಅಂತಿದೆ, ಅದು ಮುಂದೆ ಡೀಟೇಲಾಗಿ ಹೇಳ್ತೀನಿ. ಈ 2 ಮೀಟ್ರಲ್ಲಿ ಯಾವಾಗಪ್ಪ ಅಂದರೆ ಕನ್ಸ್ಯೂಮರ್ ಬರೀ ಯೂಸ್ ಮಾಡ್ತಾ ಇದ್ದಾನೆ ನಮ್ಮ ಎನರ್ಜಿ, ಅಂಥ ಟೈಮಲ್ಲಿ ನಾವು ಅವನಿಗೆ ಇಂಥ ಮೀಟರ್ ಹಾಕಿರ್ತೀವಿ. ಬಟ್ ಈಗ ಸೋಲಾರ್ SRTP ಎಲ್ಲ ಬರೋದ್ರಿಂದ ಅವನು ಜನರೇಟ್ ಮಾಡಿ ನಮಗೆ ಕೊಡ್ತಾ ಇದ್ದಾನೆ. ಅಂಥ ಟೈಮಲ್ಲಿ ಏನಾಗಪ್ಪ, ಯೂನಿಡೈರೆಕ್ಷನಲ್ ಮೀಟರ್ಸ್ ಬೇಕಾಗುತ್ತೆ, ಬೈ ಡೈರೆಕ್ಷನಲ್ ಮೀಟರ್ಸ್ ಬೇಕಾಗುತ್ತೆ. ಈಗ ನಮ್ಮ ಹತ್ರ ಅಷ್ಟೇ ಏನು ಎನರ್ಜಿ ಯೂಸ್ ಮಾಡ್ತಾರೆ ಅದಕ್ಕೆ ಯೂನಿಡೈರೆಕ್ಷನಲ್ ಮೀಟರ್ಸ್ ಅಂತ ಅಂತೀವಿ. ಯಾವಾಗ SRTP ಅಂದರೆ ಅವನ ಹತ್ರನೂ ಜನ್ರೇಷನ್ ಬಂತು ಅಂದರೆ ಅವಾಗ ಬೈ ಡೈರೆಕ್ಷನಲ್ ಮೀಟರ್ಸ್ ಅಂತ ಮಾಡ್ತೀವಿ. ಅಂದರೆ ಒಂದು ಇಂಪೋರ್ಟು ಒಂದು ಎಕ್ಸ್ಪೋರ್ಟ್ ಅಂತ ರೆಕಾರ್ಡ್ ಆಗುತ್ತೆ. ಆ ಮೀಟರ್ಸ್ ಬಗ್ಗೆ ಹೇಳುವಾಗ ನಾನು ಡೀಟೇಲಾಗಿ ಹೇಳ್ತೀನಿ. ಇದು ಎಲೆಕ್ಟ್ರೋ ಮೆಕ್ಯಾನಿಕಲ್ ಮೀಟರು. ಇದರಲ್ಲಿ ಪ್ಯಾರಾಮೀಟರ್ಸ್ ಒಂದೇ ಬರ್ತಿತ್ತು, ಏನು ರೀಡಿಂಗ್ ಇದೆ ನೀವು ಯಾವತ್ತು ಹೋಗಿ ರೀಡ್ ಮಾಡ್ತೀರಾ ಅವಾಗ ಒಂದು ರೀಡಿಂಗ್ ಬರ್ತಾ ಇರುತ್ತೆ, ಅದೇ ರೀಡಿಂಗು. ಇದರಲ್ಲಿ ರೀಡಿಂಗ್ ಮಾಡೋದು ಅಂಥದ್ದೇನು ಕಷ್ಟ ಇಲ್ಲ, ಆದರೆ ನೀವು ರೀಡಿಂಗ್ ಕರೆಕ್ಟ್ ಹಾಕ್ಬೇಕು ಅಷ್ಟೆ. ಇನ್ನು ಡಿಜಿಟಲ್ ಮೀಟರ್ಸ್ ಬಂದಿದ್ದಾವೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಮೀಟರ್ಸ್. ಸಿಂಗಲ್ ಫೇಸಲ್ಲಿ ನಾವು ಫೀಲ್ಡಲ್ಲಿ ನೋಡಿರೋ ಪ್ರಕಾರ LNG ಇದೆ, ಜೀನಸ್ ಇದೆ, LNT ಇದೆ, ಮತ್ತು ಸೆಕ್ಯೂರ್ ಇದೆ, ಬೈ ಡೈರೆಕ್ಷನಲ್ ಮೀಟರ್ಸ್. ಪ್ರಥಮವಾಗಿ LNG ಮೀಟ್ರು. ಈ ರೀತಿ ನಿಮಗೆ LNG ಮೀಟ್ರು ಫೀಲ್ಡಲ್ಲಿ ಕಾಣುತ್ತೆ. ಇದು ಡಿಸ್ಪ್ಲೇ, ಇದು ಪುಷ್ ಬಟನ್, ಅಂದರೆ ನೀವು ಬೇಕಾದಾಗ ಪ್ರೆಸ್ ಮಾಡಿದ್ರೆ ರೀಡಿಂಗು ಚೇಂಜ್ ಆಗುತ್ತೆ. ಇದು ಕ್ಯಾಲಿಬ್ರೇಷನ್ ಕಾನ್ಸ್ಟೆಂಟ್. ಇದು MRTದವರು ಏನು ಮೀಟರ್ ಟೆಸ್ಟ್ ಮಾಡೋಕ್ಕೆ ಹೋಗಿರ್ತಾರೆ ಅವಾಗ ಅವರಿಗೆ ಈ ಕಾನ್ಸ್ಟೆಂಟ್ ಯೂಸ್ ಆಗುತ್ತೆ. ಇದು ಮೀಟರ್ ಸೀರಿಯಲ್ ನಂಬರು ಮತ್ತು ಇಯರ್ ಆಫ್ ಮ್ಯಾನುಫ್ಯಾಕ್ಚರ್ ಅಂತ. ಆಪ್ಟಿಕಲ್ ಪೋರ್ಟ್ ಇದೆ, ಏನೀಗ ಇವೇನು ಬಿಲ್ಲಿಂಗ್ ಮಾಡಬೇಕು ಅಂತ ಇದೆಯಲ್ಲ ಆ ಆಪ್ಟಿಕಲ್ ಪೋರ್ಟ್ ಇದು. ನೆಕ್ಸ್ಟ್ ಇದು ಮೇಕ್, ಯಾವ ಕಂಪ್ನಿ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಇದ್ರದ್ದು ಪ್ಯಾರಾಮೀಟರ್ಸ್ ಹೇಳೋದಾದರೆ ಇಲ್ಲಿ ನೋಡಿ 9044.1 kWh ಅಂತಿದೆ. ನಾನು ಹೇಳಿದ್ನಲ್ಲ ಆವಾಗಲೇ, ಕಿಲೋ ವ್ಯಾಟ್ ಅವರ್. ದಿಸ್ ಈಸ್ ಎನರ್ಜಿ, ಅಂದರೆ ನೀವೇನು ಬಿಲ್ ಮಾಡಬೇಕಲ್ಲ ಆ ಎನರ್ಜಿ. ನೆಕ್ಸ್ಟ್ ಎಮ್ ಡಿ ಅಂದ್ರೆ ಏನು ಅಂದರೆ ಮ್ಯಾಕ್ಸಿಮಮ್ ಡಿಮಾಂಡ್. ಅಂದರೆ ಈಗ ಒಂದು ಕನ್ಸ್ಯೂಮರ್ಗೆ ನಾವು 4 ಕಿಲೋವ್ಯಾಟ್ ಅವ್ನು ಲೋಡ್ ಸ್ಯಾಂಕ್ಷನ್ ತೊಗೊಂಡಿದ್ದಾನೆ ಅಂತ ತಿಳ್ಕೊಳ್ಳಿ. ಆ 4 ಕಿಲೋವ್ಯಾಟಲ್ಲಿ ಅವನು ಟೋಟಲ್ ಎಷ್ಟು ಯೂಸ್ ಮಾಡ್ತಾ ಇದ್ದಾನೆ, ಆ ತಿಂಗಳು ಎಷ್ಟು ಯೂಸ್ ಮಾಡಿದ್ದಾನೆ, ಅದನ್ನೇ ನಾವು ಮ್ಯಾಕ್ಸಿಮಮ್ ಡಿಮಾಂಡ್ ಅಂತೀವಿ. ಈಗ ಅವನು 4 ಕಿಲೋವ್ಯಾಟ್ ತೊಗೊಂಡು 10 ಕಿಲೋವ್ಯಾಟು 20 ಕಿಲೋವ್ಯಾಟು ಯೂಸ್ ಮಾಡಿದರೆ ಅದು ಅನ್ಅಥರೈಸ್ ಲೋಡ್ ಆಗುತ್ತೆ. ಆ ಲೋಡು ಅವನು ಎಷ್ಟು ಮಟ್ಟಿಗೆ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾನೆ ಅಂತ ಈ MD ರೀಡಿಂಗ್ ಪ್ರಕಾರ ನಮಗೆ ಗೊತ್ತಾಗುತ್ತೆ. ಇದು PR ಅಂತಂದರೆ ಪ್ರೆಸೆಂಟ್ ಮಂತ್ MD. ಅಂದರೆ ಈಗ ಇವತ್ತು ನೀವು 10ನೇ ತಾರೀಕಿಗೆ ಹೋದರೆ 1ರಿಂದ 10ನೇ ತಾರೀಕುವರೆಗೂ ಮ್ಯಾಕ್ಸಿಮಮ್ ಎಷ್ಟು ಲೋಡ್ ಯೂಸ್ ಮಾಡಿದ್ದಾನೆ ಅಂತ. ಇದರಲ್ಲಿ ಈ MD/kWD ಅಂತಂದರೆ ಡೇಟು, ಅಂದರೆ ಪ್ರೆಸೆಂಟ್ ಮಂತಲ್ಲಿ ಯಾವ ಡೇಟಲ್ಲಿ MD ರೆಕಾರ್ಡ್ ಆಗಿದೆ, ಯಾವ ಡೇಟಲ್ಲಿ ಅಂದರೆ ಯಾವ ದಿನ ಅವನು ಮ್ಯಾಕ್ಸಿಮಮ್ MD ಯೂಸ್ ಮಾಡಿದ್ದಾನೆ ಅಂತ ತೋರಿಸುತ್ತೆ. ಇದರಲ್ಲಿ 00 ಯಾಕಿದೆ ಅಂದರೆ ಈ ಮಂತು ಈ ಮೀಟ್ರು ಸರ್ವಿಸಲ್ಲಿಲ್ಲ, ಹಾಗಾಗಿ 0 ಇದೆ. ನೆಕ್ಸ್ಟು ಇದು ನೋಡಿ AMD/kWh ಅಂದರೆ ಇದು ನಿಮ್ಮ ಬಿಲ್ಲಿಂಗ್ MD. ಪ್ರೀವಿಯಸ್ ಮಂತ್ ಅಂದರೆ ಹೋದ ತಿಂಗಳಲ್ಲಿ ಏನು MD ಮ್ಯಾಕ್ಸಿಮಮ್ ರೆಕಾರ್ಡ್ ಆಗಿರುತ್ತೆ ಆ MD ಇದು. ಅದೇ ರೀತಿ ಡಿ ಅಂದರೆ ಯಾವ ಡೇಟಿಗೆ ಈ MD ರೆಕಾರ್ಡ್ ಆಗಿದೆ, 1/6/21. ಇದು MD ಎಷ್ಟು ರೆಕಾರ್ಡ್ ಆಗಿದೆ ಅಂತ ತೋರಿಸುತ್ತೆ. ದಿಸ್ ಈಸ್ ಯುವರ್ ಬಿಲ್ಲಿಂಗ್ MD. ಇದು ಯಾವ ಡೇಟಿಗೆ ರೆಕಾರ್ಡ್ ಆಗಿದೆ ಅಂತ ತೋರಿಸುತ್ತೆ. ನೆಕ್ಸ್ಟು ಇದರಲ್ಲಿ ಇನ್ನೊಂದು ಬರುತ್ತೆ, KWH. ಇದು ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ A ಅಂತ ಬಂದಿದೆ, ಇದು ನೀವು ಹಾಗೆ ಚೇಂಜ್ ಮಾಡ್ಕೊಂಡು ಹೋದರೆ A to F ಬರುತ್ತೆ. ಇದರಲ್ಲಿ A to F ಬರ್ತಾ ಇರುತ್ತೆ. ಅದರಲ್ಲಿ ಪ್ರೀವಿಯಸ್ ಮಂತು ಅಂದರೆ A ಪ್ರೀವಿಯಸ್ ಮಂತು, B ಅದ್ರ ಹಿಂದಿನ ಮಂತು, C ಅದ್ರ ಹಿಂದಿನ ಮಂತ್, ಹಾಗೆ F ವರೆಗೂ
6 ಮಂತ್ವರೆಗೂ ರೀಡಿಂಗ್ ನಿಮಗೆ ಬರುತ್ತೆ. ಇಲ್ಲಿ ನೋಡಿ ಎಫ್ ಬಂತ, ಪ್ರೀವಿಯಸ್ 6 ಮಂತ್ ಎ ಟು ಎಫ್. ಎ ಅಂದರೆ ಹಿಂದಿನ ತಿಂಗಳು, ಬಿ ಅಂದರೆ ಅದರ ಹಿಂದಿನ ತಿಂಗಳು, ಸಿ ಅಂದರೆ ಅದರ ಹಿಂದಿನ ತಿಂಗಳು, ಹಾಗೆ 6 ತಿಂಗಳವರೆಗೂ ನಿಮಗೆ ರೀಡಿಂಗ್ ಬರುತ್ತೆ. ನೀವು ಬಿಲ್ ಮಾಡುವಾಗ ಕರೆಕ್ಟಾಗಿ ನೋಡ್ ಮಾಡಬೇಕು, ಯಾಕಂದರೆ ಇಲ್ಲಿ ನೋಡಿ ಇಲ್ಲಿ ಏನೂ ಬರೋದಿಲ್ಲ, ಅಂದರೆ ಇದು ನೀವು ಈಗ ರೀಡಿಂಗ್ ಮಾಡಬೇಕಾಗಿರೋ ರೀಡಿಂಗ್ ಇದು. ನೆಕ್ಸ್ಟ್ ಇನ್ನೊಂದು ಜೀನಸ್ ಮೀಟರ್ಸ್ ಅಂತ ಇದೆ, ಜೀನಸ್ ಕಂಪ್ನಿದು. ಇದರಲ್ಲಿ ನೋಡಿ ಇಲ್ಲಿ ಪಿ ಅಂತ ಇದೆ, ಕಿಲೋವ್ಯಾಟ್ ಅವರ್ 386.4. ಇದು ನಿಮ್ಮ ಕ್ಯುಮ್ಯುಲೇಟಿವ್ ರೀಡಿಂಗ್, ನೀವು ಬಿಲ್ ಮಾಡಬೇಕಾಗಿರೋ ರೀಡಿಂಗ್. ಅದೇ ರೀತಿ ಇದು ನೀವು ಮ್ಯಾಕ್ಸಿಮಮ್ ಡಿಮ್ಯಾಂಡು MDKW ಅಂತ ಇದೆ. ಇದು ಪ್ರೀವಿಯಸ್ ಮಂತ್ 380.0. ಇಲ್ಲಿ 2 ಅಂತ ಇದೆ ನೋಡಿ. ಇದೇ ರೀತಿ 1 ಅಂತಾನೆ ಇರುತ್ತೆ, 1 2 3 4 6 ಅಂತ ಇರುತ್ತೆ. ಪ್ರೀವಿಯಸ್ 6 ಮಂತ್ ರೀಡಿಂಗ್ ಇದು. ಇದು ಪ್ರೀವಿಯಸ್ ಮಂತ್ MD 1 ಅಂತ ಇದೆ, MDBP ಬಿಲ್ಲಿಂಗ್ ಅಂತ ಇದು. ನೆಕ್ಸ್ಟ್ LT ಸಿಂಗಲ್ ಫೇಸ್, ಇದು LNT ಮೀಟರ್ 230 ವೋಲ್ಟ್ಸ್ 5 to 30 ಆಂಪಿಯರ್. ಇದರಲ್ಲಿ ಏನೇನು ಡಿಸ್ಪ್ಲೇ ಪ್ಯಾರಾಮೀಟರ್ ಬರುತ್ತೆ ಅಂದರೆ, ಫಸ್ಟ್ ಡೇಟ್ ಆ್ಯಂಡ್ ಟೈಮ್ ಬರುತ್ತೆ. ನೆಕ್ಸ್ಟ್ ಸಿ ಕಿಲೋವ್ಯಾಟ್ ಅವರ್ ಅಂದರೆ ಕ್ಯುಮ್ಯುಲೇಟಿವ್ ರೀಡಿಂಗು. ಮೀಟರ್ ಇನ್ಸ್ಟಾಲ್ ಆದಾಗಿಂದ ಇಲ್ಲಿವರೆಗೂ ಏನು ರೀಡಿಂಗ್ ಇದೆ ಅಂದರೆ ನೀವು ಎಷ್ಟನೇ ತಾರೀಕಿಗೆ ಹೋಗ್ತೀರಾ ಅಲ್ಲಿವರೆಗೂ ರೀಡಿಂಗ್ ಇದು. ನೆಕ್ಸ್ಟ್ MD ಮ್ಯಾಕ್ಸಿಮಮ್ ಡಿಮಾಂಡ್ ಯೂಸ್ಡ್ ಇನ್ ದ ಬಿಲ್ಲಿಂಗ್ ಮಂತ್, ಅಂದರೆ ನಿಮ್ಮ ಬಿಲ್ಲಿಂಗ್ ಸೈಕಲ್ ಏನಿರುತ್ತೆ ಆ ಸೈಕಲಲ್ಲಿ ರೆಕಾರ್ಡ್ ಆಗಿರೋ ಇದು ಬಿಲ್ಲಿಂಗ್ MD. ನೆಕ್ಸ್ಟ್ ಡೇಟ್ ಆ್ಯಂಡ್ ಟೈಮ್ ಆಫ್ MD ಅಂದರೆ ಆ ಪ್ರೀವಿಯಸ್ MD ಏನು ತೋರಿಸಿದ್ದೆ ಅದು ಯಾವತ್ತು ರೆಕಾರ್ಡ್ ಆಗಿದೆ, ಯಾವ ಟೈಮಲ್ಲಿ ಯಾವ ಡೇಟಲ್ಲಿ ರೆಕಾರ್ಡ್ ಆಗಿದೆ ಅಂತ, ಅಂದರೆ ಈವ್ನಿಂಗ್ ಟೈಮಲ್ಲಿ ಆಗಿದೆಯೋ ಮಾರ್ನಿಂಗಲ್ಲಿ ಆಗಿದೆಯೋ ಅಂತ ನಾವು ಕಂಡುಹಿಡಿಬೋದು. ನೆಕ್ಸ್ಟ್ ಇದು ವೋಲ್ಟೇಜು, ಕರೆಂಟು ಮತ್ತು PR ಕಿಲೋವ್ಯಾಟ್, ಇವು ಮೂರನ್ನ ನಾವು ಇನ್ಸ್ಟಂಟೇನಿಯಸ್ ಲೋಡ್ ಅಂತ ಹೇಳ್ತೀವಿ. ಇನ್ನೊಂದು ಟ್ಯಾಂಪರ್ ಕೌಂಟ್ ಅಂತ ಬರುತ್ತೆ, ಅಂದರೆ ಮೀಟರ್ ಏನಾದ್ರು ಟ್ಯಾಂಪರ್ ಆಗಿದ್ರೆ ಇದರಲ್ಲಿ ಕೌಂಟ್ ತೋರಿಸುತ್ತೆ. 0 ಇದ್ರೆ ಅಂಥದ್ದೇನು ಯಾವುದು ಟ್ಯಾಂಪರ್ ಆಗಿಲ್ಲ ಅಂತ, ನಂಬರ್ ಜಾಸ್ತಿ ಆಗ್ತಾ ಇದ್ರೆ ಟ್ಯಾಂಪರ್ ಮಾಡ್ತಿರ್ಬೋದು ಅಂತ ನೀವು ಊಹಿಸ್ಬೋದು. ಅದನ್ನ ಡೌನ್ಲೋಡ್ ಮಾಡಿ ನೋಡಿದಾಗ ವೆದರ್ ಇಟ್ ಇಸ್ ಸಿಸ್ಟಮ್ ಕನ್ಸ್ಟೆಂಟು ಅಥವಾ ಇಂಟೆನ್ಷನಲಿ ಮಾಡ್ತಾ ಇದ್ದಾರೋ ಅಂತ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಈಗ ಸೆಕ್ಯೂರ್ ಸಿಂಗಲ್ ಫೇಸ್ ಅಲ್ಲಿ ಇದು ಬೈ ಡೈರೆಕ್ಷನಲ್ ಮೀಟರ್, ಅಂದ್ರೆ ಈಗ ಎಲ್ಲಿ SRTP ಸೋಲಾರ್ಗಳು ಎಲ್ಲಿ ಜನರೇಷನ್ ಆಗ್ತಾ ಇರುತ್ತೆ ಮನೆಗಳಲ್ಲಿ ಅಂಥವ್ರ ಮೀಟರು. ಇಲ್ಲಿ ನೋಡ್ರಿ ENI ಅಂತ ಇದೆ. ಐ ಅಂತಂದ್ರೆ ಇಂಪೋರ್ಟ್, ಅಂದ್ರೆ ನಮ್ಮಿಂದ ತಗೊಂಡಿರೋ ಫಸ್ಟ್ ENI ಅಂತ ಬಂದು ಆಮೇಲೆ ಈ ರೀಡಿಂಗ್ ಬರುತ್ತೆ. ಇದು ಆದ್ಮೇಲೆ ಈ ರೀಡಿಂಗ್ ಬರೋದ್ರಿಂದ ದಿಸ್ ಈಸ್ ಇಂಪೋರ್ಟ್ ಎನರ್ಜಿ. ನೆಕ್ಸ್ಟ್ ENE ಅಂತ ಬರುತ್ತೆ. ಇ ಅಂದ್ರೆ ಎಕ್ಸ್ಪೋರ್ಟ್, ಅಂದ್ರೆ ಅವ್ನು ನಮಗೇನು ಎನರ್ಜಿ ಕೊಡ್ತಾ ಇದ್ದಾನೆ. ENE ಇಂದ ಬರುತ್ತಲ್ಲ ಅದು ಈ ರೀಡಿಂಗ್, ಅಂದ್ರೆ ಎಕ್ಸ್ಪೋರ್ಟ್ ಎನರ್ಜಿ ಇ ಆದ್ಮೇಲೆ ಬರುತ್ತೆ. ಇಂಪೋರ್ಟ್ ಎನರ್ಜಿ ENI ಆದ್ಮೇಲೆ ಬರುತ್ತೆ. ಇದು ಲೋಡ್, ಒಂದು ಮ್ಯಾಕ್ಸಿಮಮ್ ಲೋಡ್ ಬಿಲ್ MD. ಐ ಅಂದರೆ ಇಂಪೋರ್ಟ್ MD, ನೆಕ್ಸ್ಟ್ ಇ ಅಂದರೆ ಎಕ್ಸ್ಪೋರ್ಟ್ MD. ಈಗ 3 ಫೇಸ್ಗೆ ಹೋಗೋದಾದರೆ ನಮ್ಮಲ್ಲಿ LNG, LNT ಮತ್ತು ಸೆಕ್ಯೂರ್ ಮೀಟರ್ಸ್ ಇದೆ. ಈ LNGಯಲ್ಲಿ ಈ ರೀತಿ ಮೀಟರ್ ಇರುತ್ತೆ ನಿಮ್ಮದು. ಇಲ್ಲಿ ಅಪ್ ಡೌನ್ ಸ್ಕ್ರೋಲಿಂಗ್ ಬಟನ್ನು, ಇದು MD ರಿಸೆಟ್ಟು, ಆಪ್ಟಿಕಲ್ ಪೋರ್ಟು, ಇದು ನಿಮ್ಮ ಡಿಸ್ಪ್ಲೇ. ಕ್ಯುಮ್ಯುಲೇಟಿವ್ ವ್ಯಾಲ್ಯೂಸ್ ಅಂದರೆ ಮೀಟರ್ ಹಾಕಿದಾಗಿಂದ ಇಲ್ಲಿವರೆಗೂ ಏನಪ್ಪ ರೀಡಿಂಗು, CU ಅಂತ ಇದೆ ನೋಡಿ, CUKWH, ಇದು ನಿಮ್ಮದು ಟೋಟಲ್ ಕ್ಯುಮ್ಯುಲೇಟಿವ್ ಎನರ್ಜಿ. ನೆಕ್ಸ್ಟ್ ಬಿಲ್ಲಿಂಗ್ ಪ್ಯಾರಾಮೀಟರ್, ಈ ಹಿಂದ್ಗಡೆ ಏನು ನೋಡಿದ್ರಲ್ಲ ಇದು ಕ್ಯುಮ್ಯುಲೇಟಿವ್, ಅಂದರೆ ನೀವು 5ನೇ ತಾರೀಕಿಗೆ ಹೋದರೆ 5ನೇ ತಾರೀಕಿಂದ ರೀಡಿಂಗು, 6ನೇ ತಾರೀಕಿಗೆ ಹೋದರೆ 6ನೇ ತಾರೀಕು ರೀಡಿಂಗು, ಮತ್ತು ಇದೇನಿದೆ ಆ ಮಂತ್ ಎಂಡಿಗೆ ಕಟ್ ಆಫ್ ಆಗಿರೋ ರೀಡಿಂಗ್. ನೆಕ್ಸ್ಟ್ ಇದು ಬಿಲ್ಲಿಂಗ್ MD, ಪ್ರೀವಿಯಸ್ ಮಂತ್ದು ಬಿಲ್ಲಿಂಗ್ MD B01KW ಅಂತ ಇದೆ. ನೆಕ್ಸ್ಟ್ 3 ಫೇಸ್ ಹೋಲ್ ಕರೆಂಟ್ ಮೀಟರ್, ಅಂದರೆ CT ಇರಲ್ಲ, ವಿತೌಟ್ CT. ಇದರಲ್ಲಿ 3 ರೀಡಿಂಗ್ ಇಂಪಾರ್ಟೆಂಟು, CKWH ರೀಡಿಂಗು, ಕ್ಯುಮ್ಯುಲೇಟಿವ್ KWH ಮತ್ತು MD.
ಮತ್ತು ಅವರೇಜ್ ಪಿ ಎಫ್. ಡಿಸ್ಪ್ಲೇ ಒನ್ ಇದು ಮೇಲ್ಗಡೆ ಮೀಟರ್ ಮೇಲ್ಗಡೆ ನೋಡಿ ಯಾವ್ಯಾವ ರೀಡಿಂಗ್ ಏನೇನು ಅಂತ ಸೀರಿಯಲ್ ನಂಬರ್ ವೈಸ್ ಕೊಟ್ಟಿದ್ದಾರೆ. ಇಷ್ಟರಲ್ಲಿ 18 ರೀಡಿಂಗ್ ಬರುತ್ತೆ. ಅದರಲ್ಲಿ 3 ರೀಡಿಂಗ್ ನಿಮಗೆ ವೆರಿ ಇಂಪಾರ್ಟೆಂಟು. ಇದು ಕ್ಯುಮ್ಯುಲೇಟಿವ್ KWH MD, ಸೀರಿಯಲ್ ನಂಬರ್ 4 KWH, ಸೀರಿಯಲ್ ನಂಬರ್ 5 MD, ಸೀರಿಯಲ್ ನಂಬರ್ 7 ನಿಮಗೆ PF. ನೆಕ್ಸ್ಟ್ CT ಆಪರೇಟೆಡ್ LT 3 ಫೇಸ್ ಮೀಟರ್. ಈ ಡಿಸ್ಪ್ಲೇಲಿ ಒಂದು 36 ರೀಡಿಂಗ್ ಬರುತ್ತೆ. ಅದರಲ್ಲಿ ನಿಮಗೆ ಇಂಪಾರ್ಟೆಂಟು ಸೀರಿಯಲ್ ನಂಬರ್ 5 ಮತ್ತು 6 B1 KWH, B2 KWH. ಇದು ಎಕ್ಸಾಕ್ಟ್ 1 ಮಂತ್ ಕನ್ಸಂಪ್ಷನ್ ಸಿಗುತ್ತೆ. B1 ಅಲ್ಲಿ B2 ಮೈನಸ್ ಮಾಡಿದರೆ ನಿಮಗೆ 1 ಮಂತ್ ಕನ್ಸಂಪ್ಷನ್ ಸಿಗುತ್ತೆ. ನೆಕ್ಸ್ಟ್ MD KW, ಮ್ಯಾಕ್ಸಿಮಮ್ ಡಿಮಾಂಡ್ ಯೂಸ್ಡ್ ಇನ್ ದ ಪ್ರೀವಿಯಸ್ ಮಂತ್. ಇದು MD, ಬಿಲ್ಲಿಂಗ್ MD. ನೆಕ್ಸ್ಟು ರನ್ನಿಂಗ್ MD ಅಂದರೆ ಈ ತಿಂಗಳಲ್ಲಿ ಎಷ್ಟು ಯೂಸ್ ಮಾಡಿದ್ದಾರೆ ಅಂತ. ಈ ರನ್ನಿಂಗ್ MD ನಿಮಗೆ ನೆಕ್ಸ್ಟ್ ಮಂತಲ್ಲಿ ಬಿಲ್ಲಿಂಗಲ್ಲಿ ಬರುತ್ತೆ. ನೆಕ್ಸ್ಟು PF, ಪ್ರೆಸೆಂಟ್ PF, ಪ್ರೀವಿಯಸ್ ರೀಸೆಟ್ ಅವರೇಜ್ ಪವರ್ ಫ್ಯಾಕ್ಟರು, ಹೋದ ತಿಂಗಳದು ಅವರೇಜ್ ಪವರ್ ಫ್ಯಾಕ್ಟರು. ನೆಕ್ಸ್ಟ್ CKWH, ಕ್ಯುಮ್ಯುಲೇಟಿವ್ KWH ರೀಡಿಂಗ್. ನೆಕ್ಸ್ಟು LT CT ಆಪರೇಟೆಡ್ ಮೀಟ್ರಲ್ಲಿ ಇದು ಸೆಕ್ಯೂರ್ ಮೀಟರು. ಇದರಲ್ಲಿ ನೋಡಿ CKWH ಅಂತ ಇದೆ, C ಇಲ್ಲಿದೆ, ಇಲ್ಲಿ KWH ಅಂತ ಇದೆ. ದಿಸ್ ಈಸ್ ಯುವರ್ ಕ್ಯುಮ್ಯುಲೇಟಿವ್ ಎನರ್ಜಿ. ನೆಕ್ಸ್ಟ್ ಇದರಲ್ಲಿ MD UHKW ಅಂತ ಬರುತ್ತೆ. 6.3 ಕಿಲೋವ್ಯಾಟ್ ರೆಕಾರ್ಡ್ ಆಗಿದೆ. ನೆಕ್ಸ್ಟ್ ಇದು ಬಿಲ್ಲಿಂಗ್ PF, BPF ಅಂತ ಇದೆ. HPF ಅಂತ ಹಿಸ್ಟರಿ, H ಅಂದರೆ ಹಿಸ್ಟರಿ ಅಂತ ಅರ್ಥ. 0.850 PF ರೆಕಾರ್ಡ್ ಆಗಿದೆ. ಈಗ 3 ಫೇಸ್ ಬೈ ಡೈರೆಕ್ಷನಲ್ ಮೀಟರ್ಸು. ಬೈ ಡೈರೆಕ್ಷನಲ್ ಅಂದರೆ ಎಲ್ಲಿ ನಾವು ಸೋಲಾರ್ ಹಾಕಿರ್ತೀವಿ, ಎಲ್ಲಿ ಜನ್ರೇಷನ್ ಇರುತ್ತೆ ಅಂತಲ್ಲಿ ಕಡೆ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಎನರ್ಜಿ ರೆಕಾರ್ಡ್ ಮಾಡಲಿಕ್ಕೆ ನಾವು ಬೈ ಡೈರೆಕ್ಷನಲ್ ಮೀಟರ್ಸ್ ಹಾಕ್ತೀವಿ. ಈ ಬೈ ಡೈರೆಕ್ಷನಲ್ ಮೀಟರಲ್ಲಿ LNT ಮತ್ತು ಸೆಕ್ಯೂರ್ ಅಷ್ಟೇ ಇರೋದು 3 ಫೇಸಲ್ಲಿ. ಈ ಸೆಕ್ಯೂರ್ ಮೀಟು ಈ ರೀತಿ ಇರುತ್ತೆ. ಇದರಲ್ಲಿ ನೋಡಿ ಈ D ಏನಿದೆ ಈ ಕಡೆ ಡೈರೆಕ್ಷನ್ ಇರುತ್ತೆ, D ಅದು ಇಂಪೋರ್ಟ್ ಎನರ್ಜಿ KWH. ಅದೇ ಅಕಸ್ಮಾತ್ ಈ D ಈ ಡೈರೆಕ್ಷನ್ ಅಲ್ಲಿ ಇತ್ತಂದ್ರೆ ಇದು ಎಕ್ಸ್ಪೋರ್ಟ್ ಎನರ್ಜಿ. ಇದು ಇಂಪೋರ್ಟ್ MD, ಇದು ಎಕ್ಸ್ಪೋರ್ಟ್ MD. ಡೈರೆಕ್ಷನ್ ಮೇಲೆ ನೋಡ್ಕೋಬಹುದು. ನೆಕ್ಸ್ಟ್ ಈಗ ST ಮೀಟ್ರಲ್ಲಿ ನಾವು 3 ಫೇಸ್ 3 ವೈರು, 3 ಫೇಸ್ 4 ವೈರ್ ಅಂತ 2 ಥರ ಮೀಟರ್ಸ್ ಇದೆ. 3 ಫೇಸ್ 3 ವೈರ್ ನೋಡೋದಾದ್ರೆ ಇಲ್ಲಿ ನೀವು ನೋಡಿ 3 ಫೇಸ್ 3 ವೈರ್ ಅಂತ ಮೇಲ್ಗಡೆ ಬರೆದಿರ್ತಾರೆ. ಮೀಟರ್ ಆಂಪಿಯರ್ 5 ಆಂಪಿಯರ್ ಇರುತ್ತೆ. ವೋಲ್ಟೇಜ್ 110 ವೋಲ್ಟ್ಸು. ಕ್ಲಾಸ್ 0.5S ಇರುತ್ತೆ. ಈ ಮೀಟರ್ ಕನೆಕ್ಷನ್ ಈ ರೀತಿ ಇರುತ್ತೆ. ಇದರಲ್ಲಿ 2 CT 2 PT ಇರುತ್ತೆ. ಮತ್ತು ಥ್ರೂ TTB ನಮ್ಮ ಮೀಟರ್ನ ನಾವು ಕನೆಕ್ಟ್ ಮಾಡಿರ್ತೀವಿ. ಈಗ ಮೇನ್ ಇಂಪಾರ್ಟೆಂಟು ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟು. ಅದಕ್ಕಿಂತ ಮುಂಚೆ ಒಂದು ಲೋಡ್ ಇರುತ್ತೆ ಅಂತ ತಿಳ್ಕೊಳ್ಳಿ KVಯಲ್ಲಿ. ಆ ಲೋಡ್ಗೆ ಎಷ್ಟು CT ಹಾಕಬೇಕು ಅಂತ ನಾವು ಅಂದರೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆ CT ಯಾವ ರೇಂಜಿಗೆ ಹಾಕಬೇಕು ಅನ್ನೋದಕ್ಕೆ ಆ ಲೋಡ್ ಡಿವೈಡೆಡ್ ಬೈ ಏನು ಫಾರ್ಮುಲಾ ಇದೆ KVA = √3VI. ಆ ಫಾರ್ಮುಲಾ ಯೂಸ್ ಮಾಡಿಕೊಂಡು 100 KVAಗೆ √311 ಮಾಡಿದ್ರೆ 5 ಆಂಪಿಯರ್ ಬರುತ್ತೆ. ಅಂದರೆ 5 ಆಂಪಿಯರ್ದು CT, 5/5 ಆಂಪಿಯರ್ CT ನಾವು ಯೂಸ್ ಮಾಡಬೇಕು. 5/5 CT ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು PTR ಅಂದರೆ 11 KVಗೆ ನಾವು ಮೀಟರ್ ರೆಡಿ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಿದ್ದೀವಿ, ಆ 11 KV ವೋಲ್ಟೇಜನ್ನು 110ಗೆ ಕಡಿಮೆ ಮಾಡ್ತೀವಿ. ರೆಡ್ಯೂಸ್ ಎದರಿಂದ ಮಾಡ್ತೀವಿ, PT ಯೂಸ್ ಮಾಡೋದ್ರಿಂದ. PT ಯೂಸ್ ಮಾಡಿ 11,000 ಡಿವೈಡೆಡ್ ಬೈ 110 ಮಾಡ್ರೆ ಇದು 100, 5/5 1 ಅಂದರೆ 100. ಅಂದರೆ ಈ ಮೀಟ್ರಲ್ಲಿ 1 ಯೂನಿಟ್ ರೆಕಾರ್ಡ್ ಆದರೆ ಮಲ್ಟಿಪ್ಲೈಡ್ ಬೈ 100, ದಟ್ ಈಸ್ ನಥಿಂಗ್ ಬಟ್ 100 ಡಿಸ್ಪ್ಲೇ ಪ್ಯಾರಾಮೀಟರ್ಸ್. ಅಂದರೆ ಈ 3 ಫೇಸ್ 3 ವೈರ್ ST ಮೀಟ್ರಲ್ಲಿ ಏನೇನು ಡಿಸ್ಪ್ಲೇ ಪ್ಯಾರಾಮೀಟರ್ಸ್ ಇರುತ್ತೆ. ಮತ್ತೆ ಇಲ್ಲಿ ನೋಡ್ತಾ ಇದ್ದೀರಾ, ಇದೊಂದು RR ನಂಬರ್ ST147 ಅಂತ. ಈ ಮೀಟರ್ ಈ ಇನ್ಸ್ಟಾಲೇಷನ್ಗೆ ಈ 3 ಫೇಸ್ 3 ವೈರ್ ಮೀಟರ್ ಕೂರಿಸಿದ್ದೀವಿ. ಇದರಲ್ಲಿ ಇಷ್ಟೊಂದು ಪ್ಯಾರಾಮೀಟರ್ಸ್ ಬರುತ್ತೆ. CKWH, ಲ್ಯಾಗ್, ಲೀಡ್, KVRH ಲ್ಯಾಗ್, KVRH ಲೀಡ್, CKVH ಅಂತ ಇಷ್ಟೊಂದು ಲೀಡಿಂಗ್ ಬರುತ್ತೆ.
ಈ ರೀಡಿಂಗ್ಗಳು ಒಂದೇ ಸತಿ ನೋಡಿದರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಪಾರ್ಟ್ ಬೈ ಪಾರ್ಟ್ ಯಾವ ರೀಡಿಂಗ್ ಅಂದರೆ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಇದರಲ್ಲಿ ಇನ್ಸ್ಟಂಟೇನಿಯಸ್ ಪ್ಯಾರಾಮೀಟರ್ಸ್ ಅಂದರೆ ನೀವು ರೀಡಿಂಗ್ ತೊಗೊಳಕ್ಕೆ ಹೋದಾಗೋ ಅಥವಾ ರೇಟಿಂಗಿಗೆ ಹೋದಾಗೋ ಅಥವಾ ಏನೋ ಒಂದು ಇನ್ಸ್ಪೆಕ್ಷನ್ ಹೋಗಿರ್ತೀರಾ, ಅವಾಗ ಈ ರೀಡಿಂಗ್ಗಳು U1 U3 ಇದು 3 ಫೇಸ್ 3 ವೈರ್ ಆಗಿರೋದ್ರಿಂದ ಓನ್ಲಿ 2 ವೋಲ್ಟೇಜ್ ಬರುತ್ತೆ. A1 A3 PRPF PRKW PRKVR PRKVA ಅವು ಎಲ್ಲಿರುತ್ತಪ್ಪ ಅಂದರೆ ಇಲ್ಲಿದೆ ನೋಡಿ. ಈ ರೀಡಿಂಗ್ಸ್ ನಾವು ಇನ್ಸ್ಟಂಟೇನಿಯಸ್ ಪ್ಯಾರಾಮೀಟರ್ಸ್ ಅಂತೀವಿ. ಅಂದರೆ ಅಟ್ ದಟ್ ಮೂಮೆಂಟ್, ಅಂದರೆ ನೀವು ಯಾವತ್ತು ಹೋಗಿರ್ತೀರಾ, ಯಾವ ಟೈಮಲ್ಲಿ ಹೋಗಿರ್ತೀರಾ ಆ ಟೈಮಲ್ಲಿ ಅವನು ಏನು ಲೋಡ್ ಯೂಸ್ ಮಾಡ್ತಾ ಇರ್ತಾನೆ ಆ ಲೋಡ್ ಇದು. ಓಕೆ, ಇದು ಒಂದು ನೆನ್ಪಿಟ್ಕೊಳ್ಳಿ. ಈ ವ್ಯಾಲ್ಯೂಸು ಬಿಲ್ಲಿಂಗಲ್ಲಿ ಯೂಸ್ ಆಗಲ್ಲ, ಬಟ್ ರೀಡಿಂಗ್ ತರಕ್ಕೆ ಹೋದವರು ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಈ ನಾರ್ಮಲ್ ವ್ಯಾಲ್ಯೂ ಏನಿರಬೇಕು ಅಂತ ನಿಮಗೆ ಗೊತ್ತಿರಬೇಕು. ವೋಲ್ಟೇಜ್ ಅಂದ್ಕೂ ಯಾವಾಗ ಹೋದ್ರು ಈ 110 ಆ ರೇಂಜಲ್ಲಿ 110 9 ಅಥವಾ 111 ಆ ರೇಂಜಲ್ಲಿ ಬರ್ತಾ ಇರುತ್ತೆ. ಕರೆಂಟು 0 ಇದ್ರೂ ಇರ್ಬೋದು, ಯಾಕಂದರೆ ಲೋಡ್ ಯೂಸ್ ಮಾಡ್ತಾ ಇಲ್ಲ ಅಂದರೆ 0 ಇರುತ್ತೆ ಅಥವಾ ಕಡಿಮೆ ಇರುತ್ತೆ. ಬಟ್ ಈ ಒಂದು ಯಾವ್ದಾದ್ರು 2.45 ಇದ್ದು ಇನ್ನೊಂದು 0 ಇತ್ತು ಅಥವಾ 0.2 0.3 ಇತ್ತು ಅಂದರೆ ಯಾವುದೋ ಒಂದು ಸಿಟಿ ಪ್ರಾಬ್ಲಮ್ ಇದೆ ಅಂತ ನಾವು ಗೆಸ್ ಮಾಡ್ತೀವಿ. ಇಮಿಡಿಯೇಟಾಗಿ ಅಂತ ಯಾವುದೇ ಇನ್ಸ್ಟಾಲೇಷನ್ ನಿಮಗೆ ಅನಿಸ್ತು ಅಂದರೆ MRT ಅವರಿಗೆ ಕನ್ಸಲ್ಟ್ ಮಾಡಿ ಅವರಿಗೆ ಇನ್ಫಾರ್ಮ್ ಮಾಡಿದರೆ ಅವರು ರೆಗ್ಯುಲರ್ ರೇಟಿಂಗ್ ಜೊತೆಗೆ ಬಂದು ಅದನ್ನು ಟೆಸ್ಟ್ ಮಾಡಿ ಮೀಟ್ರ್ ಸರಿ ಇದೆಯೋ ಅಥವಾ ಸಿಟಿ ಹೋಗಿಯೋ ಅಂತ ನೋಡಿ ರಿಪೋರ್ಟ್ ಕೊಡ್ತಾರೆ. ಆ ಅಬ್ಸರ್ವೇಷನ್ನು ಯಾವ ರೀಡಿಂಗ್ ತರಕ್ಕೆ ಹೋಗ್ತೀರಾ AWS ಅವರು ಅದನ್ನು ಮಾಡಲೇಬೇಕು. ನೆಕ್ಸ್ಟ್ ಕ್ಯುಮ್ಯುಲೇಟಿವ್ ಪ್ಯಾರಾಮೀಟರ್ಸ್ ಅಂದರೆ ಈಗ ಮೀಟ್ರ್ ಆ ಇನ್ಸ್ಟಾಲೇಷನ್ಗೆ ಕನೆಕ್ಟ್ ಮಾಡಿದಾಗಿಂದ ಎಷ್ಟು ಎನರ್ಜಿ ಟೋಟಲ್ ರೆಕಾರ್ಡ್ ಆಗಿದೆ ಅದಕ್ಕೆ ನಾವು ಕ್ಯುಮ್ಯುಲೇಟಿವ್ ವ್ಯಾಲ್ಯೂಸ್ ಅಂತೀವಿ. CKWH ದಿಸ್ ಇಸ್ ದ, ನೀವು ಅಕಸ್ಮಾತ್ CKWHಗೆ ಬಿಲ್ಲಿಂಗ್ ಮಾಡ್ತಾ ಇದ್ದಿದ್ರೆ ಇದೇ ನಿಮ್ಮ ಬಿಲ್ಲಿಂಗ್ ವ್ಯಾಲ್ಯೂ ಆಗುತ್ತೆ. ಮೋಸ್ಟ್ ಆಫ್ ದ ST ಇನ್ಸ್ಟಾಲೇಷನಲ್ಲಿ ಬಿಲ್ಲಿಂಗ್ ವ್ಯಾಲ್ಯೂಸ್ ಅಂದರೆ B1 B2 ಅಥವಾ LF ಅಂತ ಬರುತ್ತೆ, ಅದಕ್ಕೆ ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಇದು ಲ್ಯಾಗು, ಲೀಡು, CKVH, C0 C ಇದು ಏನಿದೆ C0 C1 C2 C3 ಇದು TOD ವ್ಯಾಲ್ಯೂಸು. TOD ಅಂದ್ರೆ ಏನು ಮತ್ತು ಆ TOD ವ್ಯಾಲ್ಯೂಸ್ ಅಂದ್ರೆ ಏನು ಮುಂದೆ TOD ಪ್ಯಾರಾಮೀಟರ್ಸ್ ಹೇಳುವಾಗ ನಿಮಗೆ ನಾನು ಹೇಳ್ತೀನಿ. ನೆಕ್ಸ್ಟು 3 ಫೇಸ್ 3 ವೈರ್ ET ಮೀಟರ್. ಇದರಲ್ಲಿ ಬಿಲ್ಲಿಂಗ್ ಪ್ಯಾರಾಮೀಟರ್ಸ್ ಏನೇನು ಬಿಲ್ ಮಾಡಬೇಕು: B1 B2 R1 KVA D1 KVA BPF. ಈ B1 B2 B1 ಅಲ್ಲಿ B2 ಮೈನಸ್ ಮಾಡಿದರೆ ನಿಮಗೆ ಕಂಪ್ಲೀಟ್ 1 ಮಂತ್ದು ಕನ್ಸಂಪ್ಷನ್ ಬರುತ್ತೆ. ಅಂದರೆ B2 IR ಇರುತ್ತೆ, B1 FR ಫಾರ್ ದ ದಿಸ್ ಮಂತ್. ಅಂದರೆ ಈಗ ನೋಡಿ ಯಾವ ತಿಂಗಳಿದು 28/6/2017 ತೊಗೊಂಡಿರೋ ರೀಡಿಂಗ್ ಇದು. ಅಂದರೆ ಇದು B1 ಅಂದರೆ ಜೂನ್ 1ನೇ ತಾರೀಕಿಂದು ರೀಡಿಂಗು, ಜೂನ್ 1ನೇ ತಾರೀಕು. ಇದು May 1st, ಅಂದರೆ ಈ ರೀಡಿಂಗ್ ಏನಿದೆ May 1st ಮೇ ಮಂತ್ ಎಂಡ್ ಅಥವಾ ಜೂನ್ 1ನೇ ತಾರೀಕು 00 hours ಟೋಟಲ್ ಮೇ ಕನ್ಸಂಪ್ಷನ್. 1 ಮಂತ್ ಟೋಟಲ್ ಮೇ ಕನ್ಸಂಪ್ಷನ್ ಇದರಲ್ಲಿರುತ್ತೆ. ನೆಕ್ಸ್ಟ್ R1 KVA ಅಂತಂದರೆ ಇದು ಪ್ರೆಸೆಂಟ್ ರನ್ನಿಂಗ್ MD. ರನ್ನಿಂಗ್ MD ಅಂದರೆ ಏನಪ್ಪ, ಇದು ನೋಡಿ ಈ ರೀಡಿಂಗ್ ತೊಗೊಂಡಿದ್ದೆ ಯಾವತ್ತು 26ನೇ ತಾರೀಕಿಗೆ ಜೂನ್ ತಿಂಗಳಲ್ಲಿ. ಅಂದರೆ ಜೂನ್ ತಿಂಗಳು 28ನೇ ತಾರೀಕು 28ನೇ ತಾರೀಕುವರೆಗೂ ಮ್ಯಾಕ್ಸಿಮಮ್ ಎಷ್ಟು ಲೋಡ್ ಯೂಸ್ ಮಾಡಿರ್ತಾರೆ ಆ ಲೋಡನ್ನ ಇದು ತೋರಿಸ್ತಾ ಇರುತ್ತೆ. ಮಲ್ಟಿಪ್ಲೈಡ್ ಬೈ ನೀವು ಕಾನ್ಸ್ಟೆಂಟ್ 100 ಅಂದರೆ 86.2 ಆ ಮಂತ್ ಔಟ್ ಆಫ್ 100 KVA 86.2 ಇಸ್ ದ ಮ್ಯಾಕ್ಸಿಮಮ್ ಲೋಡ್ ದ ಕನ್ಸ್ಯೂಮರ್ ಹ್ಯಾಸ್ ಯೂಸ್ಡ್ ಅಂತ ಅರ್ಥ. ನೆಕ್ಸ್ಟ್ ಈಗ ಇನ್ನೂ 2 ದಿನ ಇದೆ ಮಂತ್ ಎಂಡ್ ಆಗಲಿಕ್ಕೆ. ಇದಕ್ಕಿಂತ ಜಾಸ್ತಿ ಅಕಸ್ಮಾತ್ 29ನೇ ತಾರೀಕಿಗೆ ಯೂಸ್ ಮಾಡ್ದ ಅಂತಂದರೆ ಅದು 0.89 ಆಗ್ಬೋದು. ಅಂದರೆ 86 ಅನ್ನೋದು ಹೋಗಿಬಿಡುತ್ತೆ. 29th ಏನು ಜಾಸ್ತಿ ಲೋಡ್ ಯೂಸ್ ಮಾಡ್ತಾರೆ ಅದು ಇಲ್ಲಿ ರೆಕಾರ್ಡ್ ಆಗುತ್ತೆ. ನೆಕ್ಸ್ಟ್ D1 KVA ಅಂದರೆ ಇದು ಮೇ ತಿಂಗಳಲ್ಲಿ ಮೇ 1ರಿಂದ ಮೇ 31ವರೆಗೂ ಏನು ಮ್ಯಾಕ್ಸಿಮಮ್ ಲೋಡ್ ಯೂಸ್ ಮಾಡಿರ್ತಾರೆ ಇದೇ ನಿಮಗೆ ಮೇ ತಿಂಗಳದು ಬಿಲ್ಲಿಂಗ್ MD. ಓಕೆ. ನೆಕ್ಸ್ಟ್ BPF ಈಸ್ ಆಲ್ಸೋ ಮಂತ್ ಎಂಡ್ ವ್ಯಾಲ್ಯೂ. ಅಂದರೆ ಕಂಪ್ಲೀಟ್ 1 ಮಂತ್ ಮೇ 1st ಮೇ 31st ಆರ್ ಜೂನ್ 1st 00 hours ಏನು ಅವರೇಜ್ PF ಒಂದು ರೆಕಾರ್ಡ್ ಆಗಿರುತ್ತೆ ಅದು ಇದು. ನೆಕ್ಸ್ಟ್ ಮಂತ್ ಈಗ ಜುಲೈ 1st ಏನಾಗುತ್ತಪ್ಪ ಅಂದರೆ ಈ R1 KVAದಲ್ಲಿ ಏನಿರುತ್ತಲ್ಲ 0.8620 ಇದಕ್ಕಿಂತ ಜಾಸ್ತಿ ರೆಕಾರ್ಡ್ ಆಗಲಿಲ್ಲ ಇನ್ನು ಉಳಿದಿದ್ದು 2-3 ದಿನದಲ್ಲಿ ಅಂತಂದರೆ
ಒಂದನೇ ತಾರೀಕು ಜುಲೈಗೆ ಏನು ರಿಸೆಟ್ ವ್ಯಾಲ್ಯೂ ಆಗುತ್ತೆ, ಈ R1 KVA ವಿಲ್ ಬಿಕಮ್ D1 KV. ಓಕೆ, ನೆಕ್ಸ್ಟ್ 1ನೇ ತಾರೀಕಿಂದ ಏನು ಲೋಡ್ ಹಾಕ್ತಾರೆ ಅದರಲ್ಲಿ ಏನು ಮ್ಯಾಕ್ಸಿಮಮ್ ರೆಕಾರ್ಡ್ ಆಗುತ್ತೆ ಅದು R1 KV ಅಂತ ರೆಕಾರ್ಡ್ ಆಗ್ತಾ ಹೋಗುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, R1 KVA ಈ ತಿಂಗಳದು ಅಂದರೆ ಪ್ರೆಸೆಂಟ್ ತಿಂಗಳದು, D1 KVA ಅಂತಂದರೆ ಪ್ರೀವಿಯಸ್ ಮಂತ್. ನೆಕ್ಸ್ಟ್ ಈಗ TOD ಪ್ಯಾರಾಮೀಟರ್ಸ್ ಅಂತ ಹೇಳಿದೆ. TOD ಅಂದ್ರೆ ಏನಪ್ಪ ಅಂತ ಮೊದಲು ನಾವು ತಿಳ್ಕೋಬೇಕು. ಟೈಮ್ ಆಫ್ ಡೇ ಅಂತ ಒಂದು ಟರಿಫಲ್ಲಿ ಒಂದು ಆಪ್ಷನ್ ಇದೆ ಕನ್ಸೂಮರ್ಸ್ಗೆ. ಅಂದರೆ ಏನಂದರೆ ನಮ್ಮಲ್ಲಿ ನಾವು ಪೀಕ್ ಲೋಡ್ ಅಂತ ನಿಮಗೆಲ್ಲ ಗೊತ್ತಿದೆ. ಈವ್ನಿಂಗಲ್ಲಿ ಪೀಕ್ ಲೋಡ್ ತುಂಬ ಇರುತ್ತೆ, ಅಂದರೆ ಈವ್ನಿಂಗ್ 6ರಿಂದ 10 ಗಂಟೆವರೆಗೂ. ಆ ಟೈಮಲ್ಲಿ ಸಿಕ್ಕಾಪಟ್ಟೆ ನಮ್ಮ ಗ್ರಿಡ್ ಮೇಲೆ ಲೋಡ್ ಇರುತ್ತೆ. ಆ ಟೈಮಲ್ಲಿ ಇವೇನು ಇಂಡಸ್ಟ್ರಿಯಲ್ ಕನ್ಸೂಮರ್ಸ್ ಇರ್ತಾರೆ ಅವರಿಗೆ ಲೋಡು ಕಡಿಮೆ ಯೂಸಕ್ಕೆ ಎನ್ಕರೇಜ್ ಮಾಡಿ. ಅಂದರೆ ಅಕಸ್ಮಾತ್ ಅವರು ಎನರ್ಜಿ ಯೂಸ್ ಮಾಡಿದರೆ ಅದರಲ್ಲಿ ಎಷ್ಟು ಎನರ್ಜಿ ಯೂಸ್ ಮಾಡ್ತಾರೆ ಅದಕ್ಕೆ ಪೆನಾಲ್ಟಿ ಅಂತ ₹1 ಎಕ್ಸ್ಟ್ರಾ, ಅಂದರೆ ಒಂದು ₹7 ಪರ್ ಯೂನಿಟ್ ರೇಟ್ ಇದ್ದರೆ ಅದು ₹8 ನಾವು ಬಿಲ್ ಮಾಡ್ತೀವಿ. ಈಗ ಲಾಸ್ಟ್ 2 ತಿಂಗಳಲ್ಲಿ ನಿಮ್ದೇನು ಟರಿಫ್ ಆರ್ಡರ್ ಬಂತು ಅದರಲ್ಲಿ ನಾರ್ಮಲ್ ರೇಟ್ ನಾವು ಆ್ಯಕ್ಚುಲಿ ಮೊದಲು 6 ಗಂಟೆಯಿಂದ 10 ಗಂಟೆವರೆಗೂ ಅದೊಂದು ಪೆನಾಲ್ಟಿ ಪೀರಿಯಡ್ ಇತ್ತು. ಈಗ ಅದನ್ನು ರಿವೈಸ್ ಮಾಡಿ ಮಾರ್ನಿಂಗ್ ಪೀಕ್ನ ತೆಗೆದುಬಿಟ್ಟಿದ್ದಾರೆ. ಒಂದೇ ಪೀಕ್ ಇಟ್ಟಿರೋದು ಈಗ 6 to 10. ಹಾಗಾಗಿ 6ರಿಂದ ಸಾಯಂಕಾಲ 6 ಗಂಟೆವರೆಗೂ ನಾರ್ಮಲ್ ಮಾಡಿದ್ದಾರೆ. ನೆಕ್ಸ್ಟ್ 6 ಗಂಟೆ ಸಾಯಂಕಾಲದಿಂದ ರಾತ್ರಿ 10 ಗಂಟೆವರೆಗೂ ಪೆನಾಲ್ಟಿ ಅಂದರೆ +1 ನೆಕ್ಸ್ಟ್ ರಿಬೇಟ್ ಪೀರಿಯಡಲ್ಲಿ 10 ಸೇಮ್ ಇಟ್ಟಿದ್ದಾರೆ. 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಅದು -1 ನೆಕ್ಸ್ಟ್ 3 phase 4 ವೈರ್. 3 phase 4 ವೈರಲ್ಲಿ ಈ ರೀತಿ ಮೀಟರ್ ಇರುತ್ತೆ. ಇಲ್ಲಿ 3 phase 4 ವೈರ್, ಅದರ ವೋಲ್ಟೇಜು 3 × 63.5 ವೋಲ್ಟ್ ಅಂತ ಇರುತ್ತೆ, 1 ಆಂಪಿಯರ್ ಮೀಟರು. ಅದ್ರದ್ದು ಕನೆಕ್ಷನ್ ಯಾವ ರೀತಿ ಇರುತ್ತಪ್ಪ ಅಂದರೆ ಅಲ್ಲಿ 3 phase 3 ವೈರು 3 phase 4 ವೈರ್ಗೂ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ ಅಲ್ಲಿ ಓನ್ಲಿ R ಆ್ಯಂಡ್ B ಫೇಸಿಗೆ CTC ಇತ್ತು. ಇದರಲ್ಲಿ ಅದು 2 ವ್ಯಾಟ್ ಮೀಟರ್ ಮೆಥಡು, ಇದು 3 ವ್ಯಾಟ್ ಮೀಟರ್ ಮೆಥಡು. ಹಾಗಾಗಿ ಎಲ್ಲ ಫೇಸಿಗೂ CT, ಎಲ್ಲ ಫೇಸಿಗೂ PT ಇದೆ. ಇಲ್ಲಿ ನೋಡಿ, ಇದು R ಫೇಸ್ PT, R ಫೇಸ್ CT, Y, BPT ಆ್ಯಂಡ್ BCT. ಹಾಗಾಗಿ ಎಲ್ಲ ಫೇಸಿಗೂ ಇಂಡಿಪೆಂಡೆಂಟ್ CT, ಇಂಡಿಪೆಂಡೆಂಟ್ PT ಇರುತ್ತೆ. ಇದರಲ್ಲಿ ಪ್ಯಾರಾಮೀಟರ್ಸು ಮತ್ತೆ ಸೇಮ್ ಅದೇ ರೀತಿ ಕ್ಯುಮ್ಯುಲೇಟಿವ್ ವ್ಯಾಲ್ಯೂಸ್ ಇರುತ್ತೆ, ಬಿಲ್ಲಿಂಗ್ ವ್ಯಾಲ್ಯೂಸ್ ಇರುತ್ತೆ. ನೆಕ್ಸ್ಟ್ ಇದರಲ್ಲಿ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂಸ್ ಇರುತ್ತೆ. ಇನ್ಸ್ಟಂಟೇನಿಯಸ್ ಪ್ಯಾರಾಮೀಟರ್ಸಲ್ಲಿ U1, U2, U3 ಅಲ್ಲಿ ನೀವು ನೋಡ್ಬೋದು. 3 phase 3 ವೈರಲ್ಲಿ U1, U3 ಅಷ್ಟೇ ಇತ್ತು. ಇದರಲ್ಲಿ A1, A2, A3 ನೀವು ಇಲ್ಲಿ ಬರಿಬೇಕಾಗಿತ್ತು, ಬರೆದಿಲ್ಲ, ಸಾರಿ. A2 ಇರುತ್ತೆ ಇಲ್ಲಿ, A1, A2, E3. ಇದು ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ. ಸೇಮ್ ಹೇಳಿದ್ನಲ್ಲ ಆವಾಗಲೇ, ಇನ್ಸ್ಟಂಟೇನಿಯಸ್ ಅಂದರೆ ಪ್ರೆಸೆಂಟ್ ಲೋಡ್. ನೀವು ಅಲ್ಲಿ ಇನ್ಸ್ಪೆಕ್ಷನ್ಗೆ ಹೋದಾಗ ಅಥವಾ ರೇಟಿಂಗ್ ಹೋದಾಗ ಆ ಕನ್ಸೂಮರ್ದು ಏನು ಲೋಡ್ ಇರುತ್ತೆ ಅದು ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಬಿಲ್ಲಿಂಗಲ್ಲಿ ಇದು ಯೂಸ್ ಆಗಲ್ಲ. ಬಟ್ ನೀವು ರೀಡಿಂಗ್ ತರಕ್ಕೆ ಹೋದಾಗ ಮೀಟರ್ ಸರಿ ಇದೆಯೋ ಅಲ್ಲೋ ಅನ್ನೋದು ನಿಮಗೆ ಇದು ತೋರಿಸುತ್ತೆ. ಅಥವಾ ಲೋಡ್ ಎಲ್ಲ ಕಂಪ್ಲೀಟ್ ಲೋಡ್ ಇದ್ದು ಈ ಕರೆಂಟ್ ಯಾವುದಾದ್ರು ಮಿಸ್ಸಿಂಗ್ ಇತ್ತು, ಅಥವಾ ಈ 3 ವೋಲ್ಟೇಜ್ 63.45, 64 ಈ ರೇಂಜಲ್ಲಿ ಇರುತ್ತೆ, ಒಂದು ಯಾವುದೋ 41 ಅಥವಾ 35 ಹಿಂಗೇನೋ ಕಡಿಮೆ ಇತ್ತು, ಇದಕ್ಕೂ ಅನ್ಬ್ಯಾಲೆನ್ಸ್ ತುಂಬ ಇತ್ತು ಅಂದರೆ ಮೀಟ್ರಲ್ಲೋ ಅಥವಾ CT/PTಲಿ ಏನೋ ಪ್ರಾಬ್ಲಮ್ ಇದೆ ಅಂತ ನೀವು ಗೆಸ್ ಮಾಡೋದು. ನೆಕ್ಸ್ಟ್ ಇದರಲ್ಲೂ ಅಷ್ಟೇ ಬಿಲ್ಲಿಂಗ್ ವ್ಯಾಲ್ಯೂಸು B1, B2. B1 is the FR and B2 is the IR. B1 ಅಲ್ಲಿ B2 ಮೈನಸ್ ಮಾಡಿ ಮಲ್ಟಿಪ್ಲೈಡ್ ಬೈ ಕಾನ್ಸ್ಟೆಂಟ್ ಮಾಡಿದರೆ ನಿಮಗೆ ಆ ಮಂತ್ದು ಕನ್ಸಂಪ್ಷನ್ ಸಿಗುತ್ತೆ. ಇದು B1 MD ಆ್ಯಂಡ್ BPF. ನೆಕ್ಸ್ಟ್ ಕ್ಯುಮ್ಯುಲೇಟಿವ್ ವ್ಯಾಲ್ಯೂಸು. ಕ್ಯುಮ್ಯುಲೇಟಿವ್ಸ್ ವ್ಯಾಲ್ಯೂ ಇದು C1, C2, C3 ಅಂದರೆ ಇದು 4 ಝೋನ್ದು TOD ರೀಡಿಂಗ್. ಕ್ಯುಮ್ಯುಲೇಟಿವ್ ಆಫ್ ದ ಝೋನ್ ಅಂದರೆ ಆ ಝೋನ್. ಇದು C1 ಅಂದರೆ 6ರಿಂದ 10 ಗಂಟೆ ಬೆಳಗ್ಗೆ, 10ರಿಂದ ಸಾಯಂಕಾಲ 6 ಗಂಟೆ, ಸಾಯಂಕಾಲ 6ರಿಂದ 10 ಗಂಟೆ, 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಇದು C3. ಸಾರಿ, ಇದು C4 ಆಗಬೇಕಿತ್ತು, ಇದು C3, C4. ಇದು ಕ್ಯುಮ್ಯುಲೇಟಿವ್ ಅಂದರೆ ಟೋಟಲ್ ಕ್ಯುಮ್ಯುಲೇಟಿವ್ ಮೀಟರ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಎಷ್ಟು ಓಡಿದೆ ಅಂತ. ಇದು ಲ್ಯಾಗ್, ಲೀಡು, KVH. ನೆಕ್ಸ್ಟ್ TOD ನೋಡಿ,
ಟಿ ಒ ಡಿ ಪ್ಯಾರಾಮೀಟ್ರಲ್ಲಿ ಸೇಮ್ ಅದೇ C1 C2 C3 C4 ಹೇಳಿದ್ನಲ್ಲ ನಾನು ಟೈಮಿಂಗು. ಈ B1 B2 B3 ಏನು ಹೇಳಿದೆ, ಕ್ಯುಮ್ಯುಲೇಟಿವ್ ವ್ಯಾಲ್ಯೂಸ್, ಅಂದರೆ ನೀವು ಯಾವತ್ತು ಹೋಗಿ ರೀಡಿಂಗ್ ತೊಗೋತೀರೋ ಅಲ್ಲಿವರೆಗೂ ರೀಡಿಂಗ್ ತೋರಿಸ್ತಾ ಇರುತ್ತೆ ಇದು ಕ್ಯುಮ್ಯುಲೇಟಿವ್. ನೀವು ಮಂತಲ್ಲಿ 1ನೇ ತಾರೀಕಿಗೆ ಹೋದರೂ ರೀಡಿಂಗ್ ಇರುತ್ತೆ, ಅದು 1ನೇ ತಾರೀಕುವರೆಗೂ ರೀಡಿಂಗು. 2ನೇ ತಾರೀಕಿಗೆ ಹೋದರೆ 2ನೇ ತಾರೀಕುವರೆಗೂ, ನೀವು ಆ ಮಂತಲ್ಲಿ ಯಾವ ತಾರೀಕಿಗೆ ಹೋಗ್ತೀರಾ ಆ ತಾರೀಕುವರೆಗೂ ಈ ಕ್ಯುಮ್ಯುಲೇಟಿವ್ ರೀಡಿಂಗ್ ತೋರಿಸ್ತಾ ಇರುತ್ತೆ. ಬಟ್ ಏನು ಬಿಲ್ಲಿಂಗ್ ವ್ಯಾಲ್ಯೂಸ್ ಇದೆ B11 B21 B31 ಏನಿದೆ, ಇವೇನಪ್ಪ ಅಂತಂದರೆ ಟೈಮ್ ಝೋನ್ ವೈಸ್, ಅಂದರೆ ಈ ಪೀರಿಯಡಲ್ಲಿ 6ರಿಂದ 10 ಗಂಟೆವರೆಗೂ ಎಷ್ಟು ಎನರ್ಜಿ ರೆಕಾರ್ಡ್ ಆಗಿದೆ, 6 AM to 10 AM, ಅಂದರೆ ಮಂತ್ ಎಂಡ್ ವ್ಯಾಲ್ಯೂಸ್, ಟೋಟಲ್ ಮಂತಲ್ಲಿ ಎಷ್ಟು ಎನರ್ಜಿ ರೆಕಾರ್ಡ್ ಆಗಿದೆ ಅಂತ ಇದು ತೋರಿಸುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು. ಅದನ್ನು ಯಾವ ರೀತಿ ತಗೊಳ್ಳೋದು ಅಂದರೆ B11ನಲ್ಲಿ B12 ಮೈನಸ್ ಮಾಡಿದರೆ ನಿಮ್ಗೇನು ಸಿಗುತ್ತೆ, 6 ಗಂಟೆಯಿಂದ 10 ಗಂಟೆ ಬೆಳಗ್ಗೆ ಎಷ್ಟು ಎನರ್ಜಿ ಯೂಸ್ ಮಾಡಿದ್ದಾನೆ ಅಂತ ಸಿಗುತ್ತೆ. B21ನಲ್ಲಿ B22 ಮೈನಸ್ ಮಾಡಿದರೆ ಇದು ಸಿಗುತ್ತೆ. B31ನಲ್ಲಿ B32, B41ನಲ್ಲಿ B42 ಮೈನಸ್ ಮಾಡಿದರೆ ನೈಟ್, ಅಂದರೆ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಕನ್ಸಂಪ್ಷನ್ ಸಿಗುತ್ತೆ. ಈಗ ಹೊಸ TOD ಇದ್ರ ಪ್ರಕಾರ ನಾರ್ಮಲ್ ರೇಟು ಬೆಳಗ್ಗೆ 6ರಿಂದ ಸಾಯಂಕಾಲ 10 ಗಂಟೆವರೆಗೂ ಮಾಡಿದ್ದಾರೆ. ಒಂದೇ ಪೆನಾಲ್ಟಿ ಪೀರಿಯಡು, ಒಂದು ರಿಬೇಟ್ ಪೀರಿಯಡ್. ಇದು ಸೇಮು TOD ಪ್ಯಾರಾಮೀಟ್ರು B11 12 B21 B22 B31 B32. ಇಲ್ಲೊಂದು ನೋಟ್ ಮಾಡಿ ಏನಪ್ಪ ಮಾಡಬೇಕಂದ್ರೆ, ಈ DLMS ಮೀಟ್ರಲ್ಲಿ 2 ಥರ ಇದೆ. ಒಂದು ಮೀಟ್ರಲ್ಲಿ ಏನು ಬರುತ್ತೆ ನಿಮಗೆ, ಎಲ್ಲ FRಗಳು ಬರುತ್ತೆ ಫಸ್ಟ್, ಫೈನಲ್ ರೀಡಿಂಗ್ ಫಸ್ಟ್ ಎಲ್ಲ FRಗಳು ಬರುತ್ತೆ, ಆಮೇಲೆ ಎಲ್ಲ IRಗಳು ಬರುತ್ತೆ. ಇಲ್ಲಿ ನೋಡಿ ಮ್ಯಾಚ್ ಮಾಡಿ ನೋಡಿ, ಇದು ನೋಡ್ರಿ 815.99 ಅಲ್ಲಿ ಇದನ್ನು ಮೈನಸ್ ಮಾಡಬೇಕು, 796.91, 1043.14 ಅಲ್ಲಿ 1015.12, ಇದು 362.19 ಅಲ್ಲಿ 352.08. ಇದು B4 ಅಲ್ಲಿ ರೆಕಾರ್ಡ್ ಆಗಿಲ್ಲ, ಯಾಕಂದರೆ ಈ ರೀಡಿಂಗ್ ಏನು ತೊಗೊಂಡಿದ್ದೀವಿ 4th ಝೋನ್ ಇಂಪ್ಲಿಮೆಂಟ್ ಆಗಿ ಪ್ರೋಗ್ರಾಮ್ ಮಾಡೋಕ್ಕಿಂತ ಮುಂಚೆ ತೊಗೊಂಡಿದ್ದು ರೀಡಿಂಗ್ ಇದು. ಹಾಗಾಗಿ ಪ್ರೋಗ್ರಾಮ್ ಮಾಡಿಲ್ಲ, ಅದಕ್ಕೆ 0 ಇದೆ. ಯಾವ್ಯಾವುದರಲ್ಲಿ 4 ಝೋನ್ ಪ್ರೋಗ್ರಾಮ್ ಆಗಿದೆ ಈ ಝೋನಲ್ಲೂ ಸಹಿತ ರೆಕಾರ್ಡಿಂಗ್ ಆಗಿರುತ್ತೆ. ನೆಕ್ಸ್ಟ್ ಮತ್ತು ಇದರಲ್ಲಿ ಝೋನ್ ವೈಸ್ MD ಬರುತ್ತೆ ನೋಡಿ. ಅಂದರೆ ಇದೇನು B11 MD ಇದೆಯಲ್ಲ, ಈ ಝೋನಿಂದ MD. B21 ಈ ಝೋನು ಬೆಳಗ್ಗೆದು 10ರಿಂದ 6 ಗಂಟೆ. B31 6 PM to 10 PM. B41 10 PM to 6 AM. ಈ 4ರಲ್ಲಿ ಯಾವ್ದು MD ಜಾಸ್ತಿ ಇರುತ್ತೋ, ಯಾವುದ್ರಲ್ಲಿ ಯಾವ ಝೋನಲ್ಲಿ MD ಜಾಸ್ತಿ ರೆಕಾರ್ಡ್ ಆಗಿರುತ್ತೋ ಅದೇ ನಿಮ್ಮ ಬಿಲ್ಲಿಂಗ್ MD ಆಗಿರುತ್ತೆ. ಇಲ್ಲಿ ನೀವು ಹಿಂದ್ಗಡೆ ಕಂಪ್ಲೀಟ್ ರೀಡಿಂಗಲ್ಲಿ ಹೋದರೆ ನೋಡಿ 0.1221, 0.1519, 0.1412, ಈ ಮೂರಲ್ಲಿ ಯಾವ್ದು ಜಾಸ್ತಿ ಇದೆ, B21. ಆ MD ಇಲ್ಲಿ ನೋಡಿದರೆ ಇಲ್ಲಿದೆ ನೋಡಿ, ಈ ಸೆಕೆಂಡ್ ಝೋನಲ್ಲಿ ಏನು MD ರೆಕಾರ್ಡ್ ಆಗಿದೆಯಲ್ಲ, ಈ 4ರಲ್ಲೂ ಅದೇ ಹೈಯೆಸ್ಟ್ ಇರೋದ್ರಿಂದ ನಿಮ್ದು ಬಿಲ್ಲಿಂಗ್ MD ಅದೇ ಆಗುತ್ತೆ. ಇದೊಂದು 0 TD HR ಮೀಟರ್ಸ್ ಹೊಸದಾಗಿ ಬಂದಿದೆ. ಅದರಲ್ಲಿ ಸಹಿತ ಸೇಮ್ ಇದರಲ್ಲಿ ಏನು ಬರುತ್ತೆ, ಫಸ್ಟ್ ವೋಲ್ಟೇಜು ಕರೆಂಟು ಇವೆಲ್ಲ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂಸ್ ಬರುತ್ತೆ, ಆಮೇಲೆ ಬಿಲ್ಲಿಂಗ್ ವ್ಯಾಲ್ಯೂಸ್ ಬರುತ್ತೆ. ಇದರಲ್ಲಿ ಝೋನ್ ವೈಸು PF ಸಹಿತ ಕೊಡ್ತಾ ಇದ್ದಾರೆ. ಇದು ಫಸ್ಟ್ ಝೋನ್ದು IRFR MD PF, ಸೆಕೆಂಡ್ ಝೋನ್ IRFR MD PF, ಥರ್ಡ್ ಝೋನ್, ಫೋರ್ತ್ ಝೋನ್, ಅದೇ ರೀತಿ ಆಮೇಲೆ ಕ್ಯುಮುಲೇಟಿವ್ ವ್ಯಾಲ್ಯೂಸ್ ಬರ್ತಾ ಇದೆ. ರೀಡಿಂಗ್ ಎಲ್ಲ ಸೇಮ್ ಇದೆ, ಬಟ್ ಏನಿದೆ ಪ್ಯಾರಾಮೀಟರ್ಸ್ ಹಿಂದೆ ಮುಂದೆ ಆಗಿದೆ ಅಷ್ಟೆ. ಈ TOD ಮೀಟರ್ಸ್ TOD ರೀಡಿಂಗ್ಸು ಸೇಮ್ ಅದೇ ಇದೆ. B11 B12 B21 B22 B31 B32
B41 B42 ಇದು ನಾರ್ಮಲ್ ಪೀರಿಯಡ್ ಆಗಿದೆ. ಈಗ SRTPV ಬೈ ಡೈರೆಕ್ಷನಲ್ ಮೀಟರ್ಸ್. ಈಗ LT ಅಲ್ಲಿ ಏನು ತೋರಿಸಿದ್ವಲ್ಲ ನಾವು ಬೈ ಡೈರೆಕ್ಷನಲ್ ಮೀಟರು, ಅದೇ ರೀತಿ ST ಯಲ್ಲೂ ಸಹಿತ ಬೈ ಡೈರೆಕ್ಷನಲ್ ಮೀಟರ್ಸ್ ಇದೆ. ಇದರಲ್ಲಿ ನೀವು ಒಂದು ತಿಳ್ಕೊಬೇಕು ಆಗಿರೋದು ಏನಪ್ಪಾ ಅಂತಂದ್ರೆ, ಎಲ್ಲೆಲ್ಲಿ ಪ್ಲಸ್ ಅಂತ ಬರುತ್ತೆ ಇಲ್ಲಿ ನೋಡಿ, ನಿಮ್ಮ ರೀಡಿಂಗ್ಗಿಂತ ಮುಂಚೆ ಪ್ಲಸ್ ಅಂತ ಬಂತಂದ್ರೆ ಅದು ಇಂಪೋರ್ಟ್. ಇಂಪೋರ್ಟ್ ಅಂದ್ರೆ ಕನ್ಸ್ಯೂಮರ್ ನಮ್ಮ ಕಡೆಯಿಂದ ಯೂಸ್ ಮಾಡಿರೋ ಎನರ್ಜಿ. ನೆಕ್ಸ್ಟ್ ಅದೇ ರೀತಿ ಎಲ್ಲೆಲ್ಲಿ ಮೈನಸ್ ಅಂತ ಬರುತ್ತೆ, ಇಲ್ಲಿ ಮೈನಸ್ ಬಂದಿದೆ ನೋಡಿ, ಆ ಮೈನಸ್ ಅಂತ ಬರೋ ವ್ಯಾಲ್ಯೂಸ್ ಎಲ್ಲ ನಿಮ್ದು ಎಕ್ಸ್ಪೋರ್ಟ್. ಅಂದ್ರೆ ಕನ್ಸ್ಯೂಮರು ಜನರೇಷನ್ ಮಾಡಿ ಅವನಿಗೆ ಹೆಚ್ಚಾಗಿ ನಮಗೆ ಕೊಟ್ಟಿರೋ ಎನರ್ಜಿ. ಇದರಲ್ಲಿ ಟೋಟಲ್ 88 ಪ್ಯಾರಾಮೀಟರ್ಸ್ ಬರುತ್ತೆ. ಅದರಲ್ಲೂ ಕೂಡ ನಾವು 3 ಭಾಗ ಮಾಡಿ, ಇನ್ಸ್ಟಂಟೇನಿಯಸ್ ಅಂದ್ರೆ ನೀವು ಆ ಇನ್ಸ್ಟಾಲೇಷನ್ಗೆ ಹೋದಾಗ ಬರ್ತಿರೋ ಲೋಡು. ನೆಕ್ಸ್ಟ್ ಕ್ಯುಮ್ಯುಲೇಟಿವ್ ವ್ಯಾಲ್ಯೂಸ್ ಅಲ್ಲಿ ಪ್ಲಸ್ ಅಂತ ಬರೋದೆಲ್ಲ ಇಂಪೋರ್ಟು, ಮೈನಸ್ ಅಂತ ಬರೋದೆಲ್ಲ ಎಕ್ಸ್ಪೋರ್ಟ್. ನೋಡಿ ಇಂಪೋರ್ಟ್ ವ್ಯಾಲ್ಯೂಸ್. ಈ B1 ಅಲ್ಲಿ B2 ಮೈನಸ್ ಮಾಡಿದ್ರೆ ಟೋಟಲ್ ನಮ್ಮಿಂದ ತಗೊಂಡಿರೋ ಎನರ್ಜಿ ಸಿಗುತ್ತೆ. ಇದು ಇಂಪೋರ್ಟ್ PF, ಇದು ಎಕ್ಸ್ಪೋರ್ಟ್ IRFR. ಟೋಟಲ್ B1 ಅಲ್ಲಿ B2 ಮೈನಸ್ ಮಾಡಿ ನಿಮ್ಗೇನು ಬರುತ್ತೆ ಮಲ್ಟಿಪ್ಲೈಡ್ ಬೈ ಕಾನ್ಸ್ಟೆಂಟ್ ಮಾಡಿದ್ರೆ ಅವ್ನು ನಮಗೆ ಎಷ್ಟು ಎನರ್ಜಿ ಎಕ್ಸ್ಪೋರ್ಟ್ ಮಾಡಿದಾನೆ ಅಂತ ಸಿಗುತ್ತೆ. ಅದೇ ರೀತಿ ಈ B1 B2 IRFR ಲ್ಯಾಗ್ ಲೀಡ್ ಎಲ್ಲ ಆದಮೇಲೆ 2 MD ಬರುತ್ತೆ. ಫಸ್ಟ್ ಒನ್ ಈಸ್ ಇಂಪೋರ್ಟ್ MD, ಸೆಕೆಂಡ್ ಒನ್ ಈಸ್ ಎಕ್ಸ್ಪೋರ್ಟ್ MD. ಅದೇ ರೀತಿ ಝೋನ್ ವೈಸ್ TOD ರೀಡಿಂಗು ಬರುತ್ತೆ. ಪ್ಲಸ್ ಅಂತ ಬರೋದೆಲ್ಲ ಇಂಪೋರ್ಟ್ ಅಲ್ಲಿ ಫಸ್ಟ್ ಝೋನ್, ಇದು ಸೆಕೆಂಡ್ ಝೋನು, ಇದು ಥರ್ಡ್ ಝೋನು, ಇದು ಫೋರ್ತ್ ಝೋನ್. ಎಕ್ಸ್ಪೋರ್ಟ್ ಅಲ್ಲೂ ಸಹಿತ ಅದೇ ರೀತಿ ಬರುತ್ತೆ. ಇಲ್ಲಿಗೆ ಈ ಪ್ರೆಸೆಂಟೇಷನ್ ಮುಗಿಯುತ್ತೆ. ಪ್ರೆಸೆಂಟೇಷನ್ ಸ್ಟಾರ್ಟಿಂಗ್ ಇಂದ ಸಿಂಗಲ್ ಫೇಸ್ ಮೀಟರ್ಸ್ ಇಂದ ಹಿಡಿದು LT 3 ಫೇಸು, CT ಆಪರೇಟೆಡ್ ಹೋಲ್ ಕರೆಂಟ್ ಮೀಟರ್, ST 3 ಫೇಸ್ 3 ವೈರ್ 4 ವೈರ್, ಯೂನಿಡೈರೆಕ್ಷನಲ್, ಬೈ ಡೈರೆಕ್ಷನಲ್, LT ಅಲ್ಲಿ ಬೈ ಡೈರೆಕ್ಷನಲ್ ಅಂದರೆ ಸೋಲಾರ್ ಮೀಟರ್ಸು, ಮತ್ತು ST ಅಲ್ಲಿ ಕೂಡ ಬೈ ಡೈರೆಕ್ಷನಲ್ ಮೀಟರ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಯಾಕಂದರೆ ಈ ಮೀಟರ್ ಬಗ್ಗೆ ನಾಲೆಡ್ಜು ಓನ್ಲಿ MRT ಅವ್ರಿಗಷ್ಟೇ ಇರಬೇಕು, ಅವ್ರಿಗಷ್ಟೇ ಸಂಬಂಧ ನಂಗೆ ಇರಬಾರ್ದು. ಯಾಕಂದರೆ ಮೇನ್ O&M ಅಲ್ಲಿ ಬಿಲ್ಲಿಂಗ್ ಮಾಡ್ತಾ ಇರೋದು ಈಗ ST ಇನ್ಸ್ಟಾಲೇಷನಲ್ಲಿ ನೋಡಿದೆ, ಸ್ಟಾರ್ಟಿಂಗ್ ತೋರಿಸಿದೆ ನಾನು, 35% ರೆವೆನ್ಯೂ ನಮ್ಮ ST ಇನ್ಸ್ಟಾಲೇಷನಿಂದ ಬರ್ತಾ ಇರುತ್ತೆ. ಹಾಗಾಗಿ ST ಬಿಲ್ಲಿಂಗು ಸಹಿತ ತುಂಬ ಇಂಪಾರ್ಟೆಂಟು. ಬಿಲ್ಲಿಂಗ್ ಎರರ್ ಆದರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಎರರ್ ಆಗುತ್ತೆ ST ಇನ್ಸ್ಟಾಲೇಷನಲ್ಲಿ. ಹಾಗಾಗಿ ಈ ವ್ಯಾಲ್ಯೂಸ್ ಏನು ಪ್ಯಾರಾಮೀಟರ್ಸ್ ಇದೆ, ಯಾವ ವ್ಯಾಲ್ಯೂ ಅಂದರೆ ಏನು, ಅದನ್ನು ಯಾವ ರೀತಿ ಬಿಲ್ಲಿಂಗ್ ಮಾಡಬೇಕು, ಯಾವುದು ಕಡಿಮೆ ಆದರೆ ನಾವು ಅದನ್ನು ಯಾವ ರೀತಿ MRT ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ರೀಡಿಂಗ್ ತೊಗೊಂಡು ಬರ್ತೀರಾ, ರೀಡಿಂಗ್ ಬಿಲ್ ಮಾಡಿ, ಅದು ರೀಡಿಂಗ್ ನಾವು ತೊಗೊಂಡು ಬಂದಿರೋ ರೀಡಿಂಗ್ ಕರೆಕ್ಟ್ ಇದೆಯೋ ಇಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ಯಾಕಂದರೆ ಅಕಸ್ಮಾತ್ ನಾವು ಅದರಲ್ಲಿ ಏನಾದ್ರು ಮಿಸ್ಟೇಕ್ ಆದರೆ ಅಷ್ಟು ರೆವೆನ್ಯೂ ನಮ್ದು ಹೋದಂಗೆ. ಬರೀ ರೀಡಿಂಗ್ ಮಿಸ್ಟೇಕ್ ಅಲ್ಲ, ಆ ರೀಡಿಂಗ್ ಇನ್ ಟರ್ಮ್ಸ್ ಆಫ್ ಅಮೌಂಟ್ ಕನ್ವರ್ಟ್ ಆಗುತ್ತೆ ನೀವು ಬಿಲ್ ಮಾಡಿದಾಗ. ಓನ್ಲಿ ರೀಡಿಂಗ್ ಏನೋ ತಪ್ಪಾಯಿತು ಅಂತ ಅಷ್ಟೇ ಅಲ್ಲ. ಯಾಕಂದರೆ ಅದ್ರದ್ದು ನೀವು ತಪ್ಪಾಗಿ ರೀಡಿಂಗ್ ತಂದರೆ ಆ ರೆವೆನ್ಯೂಲು ಲಾಸ್ ಆಗುತ್ತೆ ಕಂಪ್ನಿಗೆ. ಹಾಗಾಗಿ ಎಲ್ಲರಿಗೂ ಒಬ್ಬರು ಮೀಟರ್ ರೀಡಿಂಗಿಂದ ಹಿಡಿದು GVP ಇಂದ ಹಿಡಿದು AWE ಅವ್ರಿಗೂ, SO AWE ಅವ್ರಿಗೂ ಎಲ್ಲರಿಗೂ ಈ ಬಿಲ್ಲಿಂಗ್ ಪ್ಯಾರಾಮೀಟರ್ಸು ಯಾವ್ಯಾವ ಮೀಟರ್ಸ್ ಇದೆ, ಯಾವ ಮೀಟ್ರಲ್ಲಿ ಏನು ರೀಡಿಂಗ್ ತೊಗೋಬೇಕು, ಯಾವ ರೀಡಿಂಗ್ ಅಂದರೆ ಏನು ಅಂತ ಎಲ್ಲರಿಗೂ ನಾಲೆಡ್ಜ್ ಇರಬೇಕಾಗಿದ್ದು ತುಂಬ ಅವಶ್ಯಕತೆ ಆಗಿರುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಏನು ಒಂದು 23ನೇ ತಾರೀಕಿಗೆ ಆಯೋಜನೆ ಮಾಡಿದ್ದಾರೆ. ಬಿಲ್ಲಿಂಗ್ ಯಾವ ರೀತಿ ಮಾಡಬೇಕು ಮತ್ತು ಮಾಪಕಗಳ ಬಗ್ಗೆ ಅವರಿಗೆ ಯಾವ ರೀತಿ ನಾಲೆಡ್ಜ್ ಕೊಡಬೇಕು ಅಂತ, ಅದೊಂದು ಒಳ್ಳೆಯ ಒಂದು ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮದ ಸದುಪಯೋಗ ಎಲ್ಲರಿಗೂ ಆಗಲಿ. ನಮ್ಮ ಕಂಪ್ನಿಗೆ ಬಿಲ್ಲಿಂಗ್ ಎಫಿಷಿಯನ್ಸಿ ಬರೋ ತಿಂಗಳಿಂದ 100% ಆಗಲಿ ಮತ್ತು ಕಲೆಕ್ಷನ್ ಕೂಡ ಅದೇ ರೀತಿ ಆಗಲಿ. ನಮ್ಮ ಕಂಪ್ನಿಯ ಏಳಿಗೆಗಾಗಿ ನಾವೆಲ್ಲರೂ ಸೇರಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರ ಏನು ವಿಷನ್ ಇದೆ ಅವರು ಬಂದಮೇಲಿಂದ ಆ ವಿಷನ್ನ ನಾವು 100% ಎಫರ್ಟ್ ಹಾಕಿ ಅವರ ಏನು ಸ್ಪೀಡ್ ಇದೆ ಅದಕ್ಕೆ ನಾವು ಜೊತೆಯಾಗಿ
ಎಲ್ಲರೂ ಸೇರಿಕೊಂಡು ನಮ್ಮ ಹೆಸ್ಕಾಂ ಕಂಪ್ನಿನ ಕರ್ನಾಟಕದಲ್ಲಿ ನಂಬರ್ 1 ಡಿಸ್ಟ್ರಿಬ್ಯೂಷನ್ ಕಂಪ್ನಿಯನ್ನಾಗಿ ಮಾಡಲು ಶ್ರಮಿಸೋಣ ಅಂತ ಹೇಳಿ ಈ ನನ್ನ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮುಗಿಸ್ತೀನಿ.